शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। शुभान् ध्यायन्ति ये कामान् गुरुदेवः प्रसादजान् इतरान् आत्मपापोत्थान् तेषां विद्या करिष्यति। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ಬೃಹದಾರತಮ್ಯ ಸಂಧಿಯಲ್ಲಿ 41ನೇ ಪದ್ಯ. ವಾಯುಯುತ ಧೃತರಾಷ್ಟ್ರ ದಿವಿಜರ ಗಾಯಕನು ಧೃತರಾಷ್ಟ್ರ ನಕ್ರನು ರಾಯ ಧೃಪದಾವಹ ವಿಶಿಷ್ಟನು ಹೂಹು ಗಂಧರ್ವ ನಾಯಕ ವಿರಾಟ್ ವಿವಹಯುತ ಜ್ಞೇಯ ವಿದ್ಯಾಧರಣೆ ಅಜಗರ ತಾಯೆನಿಸುವನು ಉಗ್ರಸೇನನೆ ಉಗ್ರಸೇನ. ಇನ್ನು ಗಂಧರ್ವರಲ್ಲಿ ಧೃತರಾಷ್ಟ್ರ ಎನ್ನುವ ದಿವಿಜರ ಗಾಯಕನು. ದಿವಿಜರು ಅಂದ್ರೆ ದೇವ ಗಾಯಕರು, ಅಂದ್ರೆ ದೇವಗಂಧರ್ವರು ಅಂತ ಅರ್ಥ. ಆ ಧೃತರಾಷ್ಟ್ರ ಎನ್ನುವ ದೇವಗಂಧರ್ವ ಅವರು ಭೂಮಿಗೆ ಬರ್ತಾರೆ. ಹೇಗೆ? ವಾಯುಯುತ ಧೃತರಾಷ್ಟ್ರ, ಹಾಗೆ ವಾಯುದೇವರ ಆವೇಶ ಇರುತ್ತದೆ. ಪರಮಾತ್ಮನ ಅನುಗ್ರಹದಿಂದ ನೋಡಿ, ಇದೆಲ್ಲ ಅವರ ಪುಣ್ಯದ ಬಲ, ಹಿಂದೆ ಮಾಡಿದ ಪುಣ್ಯದ ಬಲ. ಪರಮಾತ್ಮನ ಸೇವೆ ಮಾಡಿ ಮಾಡಿ ಅವರಿಗೆ ಪುಣ್ಯ ಎಷ್ಟಾಗಿರುತ್ತದೆ ಅಂದ್ರೆ ಭೂಮಿಯಲ್ಲಿ ಹುಟ್ಟುವಾಗ ವಾಯುದೇವರ ಒಂದು ಅಂಶದಿಂದ ಕೂಡಿ ಹುಟ್ಟುತ್ತಾರೆ ಅವರು. ಆ ವಾಯುದೇವರ ಆವೇಶದಿಂದ ಅವರಿಗೆ ವಾಯುದೇವರು ಬಲರೂಪದಲ್ಲಿ ಪ್ರವೇಶ ಮಾಡ್ತಾರೆ. ಕ್ಷತ್ರಿಯರಿಗೆ ಬಲ ಮುಖ್ಯವಾದದ್ದು, ಅದರಿಂದ ಬಲಯುಕ್ತರಾಗಿ ಅವರು ಇರ್ತಾರೆ ಅಂತ ಅರ್ಥ. ಈ ರೀತಿಯಾಗಿ ಅವರು ಧೃತರಾಷ್ಟ್ರ ಎನ್ನುವ ಒಂದು ಹೆಸರಿನಿಂದಲೇ, ಅಂದ್ರೆ ಈ ಕೌರವರ ತಂದೆ ಧೃತರಾಷ್ಟ್ರ ಅಂತ ಯಾರು ಇರ್ತಾರೆ, ಗಾಂಧಾರಿ ಅವರ ಪತಿ, ಅವರು ಅಂತ ಅರ್ಥ. ಅವ್ರ ಮೂಲ ರೂಪದಲ್ಲೂ ಧೃತರಾಷ್ಟ್ರ, ಅವತಾರದಲ್ಲೂ ಕೂಡ ಧೃತರಾಷ್ಟ್ರ, ಹಾಗೆ ಅಂತ. ತದನಂತರ ದ್ರುಪದರಾಯನು ಕೂಡ ಅವಹವಿಷ್ಟ, ಅಂದ್ರೆ ಆವಹ ಎನ್ನುವ ಮರುತ್ತಿನ ಅಂಶ ಅವರಿಂದ ಕೂಡಿದವರಾಗಿ, ಅಂದ್ರೆ 49 ಮರುತ್ತಿನಲ್ಲಿ ಆವಹ ಎನ್ನುವ ಮರುತ್ತು ಅವರ ಅಂಶದಿಂದ ಕೂಡಿದವರಾಗಿ ಹೂಹು ಎನ್ನುವ ಗಂಧರ್ವ, ಅವರೇ ದೃಪದ ರಾಜ, ಹಾಗೆ ಅಂತ. ಇನ್ನು ವಿವಾಹ ಎನ್ನುವ ಮರುತಿನ ಅಂಶದಿಂದ ಕೂಡಿ ಆಹಾ ಎನ್ನುವ ಗಂಧರ್ವನ ಅವತಾರನೇ ಆ ಊಹು ಎನ್ನುವ ಗಂಧರ್ವನೇ ಭಾಗವತದಲ್ಲಿ ಮೊಸಳೆಯಾಗಿ ಹುಟ್ಟುತ್ತಾನೆ. ಆ ಗಜೇಂದ್ರನ ಕಾಲನ್ನು ಹಿಡಿತಾನೆ ನೋಡಿ, ಆ ಊಹು ಗಂಧರ್ವನೇ ಅವನು, ಹಾಗೆ ಅಂತ. ಆ ಊಹು ಗಂಧರ್ವನೇ ಆವಹ ಎನ್ನುವ ಮರುತಿನ ಅಂಶದಿಂದ ಕೂಡಿದವನಾಗಿ ದೃಪದ ರಾಜನಾಗಿ ಹುಟ್ಟುತ್ತಾನೆ, ಹಾಗೆ ಅಂತ. ಇನ್ನು ನಾಯಕ ವಿರಾಟ, ಅಂದ್ರೆ ವಿರಾಟ ರಾಜ, ಅವನು ವಿವಾಹ ಎನ್ನುವ ಮರುತಿನ ಅಂಶ ಮತ್ತು ಆಹಾ ಎನ್ನುವ ಗಂಧರ್ವನ ಅವತಾರ. ಅವನು ವಿರಾಟ ರಾಜನಾಗಿ ಹುಟ್ಟುತ್ತಾನೆ, ಹಾಗೆ ಅಂತ. ಇನ್ನು ಗೇಯ ವಿದ್ಯಾಧರಣ, ಸುದರ್ಶನ ಎನ್ನುವ ವಿದ್ಯಾಧರ, ಅವನು ಅಜಗರ, ನಂದಗೋಪನನ್ನ ನುಂಗಿದ ಅಜಗರ ಹಾವು, ಹೆಬ್ಬಾವಾಗಿ ಅವನು ಹುಟ್ಟುತ್ತಾನೆ ಅಂತ. ಇನ್ನು ಉಗ್ರಸೇನಾಖ್ಯ, ಉಗ್ರಸೇನ ಎನ್ನುವ ಗಂಧರ್ವ, ಅವನು ಕೂಡ ಭೂಮಿಯಲ್ಲಿ ಉಗ್ರಸೇನ ಎನ್ನುವ ಹೆಸರಿನಿಂದಲೇ ಹುಟ್ಟಿ ಬರ್ತಾನೆ, ಹಾಗೆ ಅಂತ. ಅವನು ಕಂಸನ ತಂದೆಯಾಗಿ ಬರ್ತಾನೆ, ಯಾದವ ಅವನು. ಈ ರೀತಿಯಾಗಿ ಗಂಧರ್ವರು ಯಾರ್ಯಾಗಿ ಹುಟ್ಟಿ ಬಂದರು ಹಾಗೆ ಅಂತ ವಿಚಾರವನ್ನ ಇಲ್ಲಿ ತಿಳಿಸ್ತಾರೆ.
ವಿಸಜ ಸಂಭವಯುಕ್ತ ವಿಶ್ವಾವಸುಯುಧಾಮನ್ಯುತ್ತಮೌಜಸ ವಿಸಜ ಮಿತ್ರಾರ್ಯಮಯುತ ಪರಾವಸು ಎನಿಸುತಿಪ್ಪಾಂ ಅಸಮಮಿತ್ರಾನ್ವಿತನು ಸತ್ಯಜಿತು ವಸುಧೆಯೊಳು ಚಿತ್ರಸೇನಮೃತಾನ್ ದಸರ ಗಾಯಕರೆಂದು ಕರೆಸುವರಾವ ಕಾಲದಲ್ಲಿ. ವಿಸಜ ಸಂಭವಯುಕ್ತ, ವಿಸಜ ಸಂಭವ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಅವರ ಒಂದು ಆವೇಶದಿಂದ ಕೂಡಿದವರಾಗಿ ವಿಶ್ವಾವಸು ಎನ್ನುವ ಒಂದು ಗಂಧರ್ವ, ಅವನು ದೃಪದರಾಜನ ಮಗ ಯುಧಾಮನ್ಯು ಅಂತ. ಆ ಯುಧಾಮನ್ಯು ಅಂದ್ರೆ ಯಾರು? ಅವನು ವಿಶ್ವಾವಸು ಎನ್ನುವ ಒಂದು ಗಂಧರ್ವ ಅವನು. ಇನ್ನು ಅರ್ಯಮ ಎನ್ನುವವನು ವಿಸಜ ಮಿತ್ರಯುತ. ನೋಡಿ, ವಿಸಜ ಸಂಭವ ಅಂದ್ರೆ ಕಮಲದಲ್ಲಿ ಹುಟ್ಟಿದವರು ಬ್ರಹ್ಮದೇವರು ಅಂತ. ವಿಸಜ ಮಿತ್ರ ಹಾಗೆ ಅಂದ್ರೆ ಕಮಲಕ್ಕೆ ಮಿತ್ರನಾದವ ಅಂದ್ರೆ ಯಾರು? ಸೂರ್ಯ ಅಂತ. ಸೂರ್ಯನ ಅಂಶದಿಂದ ಕೂಡಿ ಪರಾವಸು ಎನ್ನುವ ಗಂಧರ್ವ ಉತ್ತಮೌಜಸ್ ಅವನು ಒಬ್ಬ ದೃಪದರಾಜನ ಮಗ. ಆ ಹೆಸರಿನಿಂದ ಅವರು ಹುಟ್ಟಿದ ಅಂತ. ಇನ್ನು ಸಮ ಇಲ್ಲದವನಾದ ಬಲಶಾಲಿಯಾದ ಚಿತ್ರಸೇನ ಎನ್ನುವ ಗಂಧರ್ವನೇ ಮಿತ್ರಾನ್ವಿತನು. ಮಿತ್ರ ಎನ್ನುವ ಸೂರ್ಯನ ಅಂಶದಿಂದ ಕೂಡಿದವನಾಗಿ ವಸುಧಿಯೊಳು ಅಂದ್ರೆ ಭೂಮಿಯಲ್ಲಿ ಸತ್ಯಜಿತ್, ದೃಪದರಾಜನ ಮಗ ಸತ್ಯಜಿತ್ ಅಂತ. ಅವರು ಕೂಡ ಆ ರೀತಿಯಾಗಿ ಹುಟ್ಟಿದ್ರು ಅಂತ ಹೇಳ್ತಾರೆ. ಆವ ಕಾಲದಲ್ಲಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಈ ಗಂಧರ್ವರು ಎಲ್ಲರೂ ಕೂಡ ಅಮೃತಾಂತಸರ, ಅಮೃತವೇ ಆಹಾರವಾಗಿ ಉಳ್ಳವರು ಹಾಗೆ ಅಂತ. ಅವರು ಅಮೃತಪಾನ ಮಾಡುವ ಯೋಗ್ಯ ಇಲ್ಲವರು, ಅಮೃತಾಂಧಸರು ಅಂತ ಹೇಳ್ತಾರೆ ಈ ಮೇಲೆ ಹೇಳಿದ ಗಂಧರ್ವರು. ಇನ್ನು ಉಳಿದ ಗಂಧರ್ವರುಗಳೆಲ್ಲರೂ ಬಲಿ ಮೊದಲು ಗೋಪಾಲರೆನಿಪರು, ಇಳೆಯೊಳಗೆ ಸೈರಂದ್ರಿ ಪಿಂಗಳೆ ಅಪ್ಸರ ಸ್ತ್ರೀಯು, ತಿಲೋತಮೆಯು ಪೂರ್ವದಲ್ಲಿ ನಕುಲನ ಲಲನೆ ಪಾರ್ವತಿ, ಎಣಿಸುವಳು ಗೋಕುಲದ ಗೋಪಿಯರೆಲ್ಲ ಶಬರಿ ಮುಖ್ಯ ಅಪ್ಸರರು. ಉಳಿದ ಗಂಧರ್ವರು, ಮೇಲೆ ಹೇಳಿದ ಗಂಧರ್ವರನ್ನ ಬಿಟ್ಟು ಉಳಿದ ಎಲ್ಲರೂ ಉಳಿದ ಗಂಧರ್ವರು ಮತ್ತು ಬಲಿ ಮೊದಲು ಗೋಪಾಲರೆನಿಪರು, ಅವರೆಲ್ಲರೂ ಕೂಡ ಗೋಪಾಲರು. ಅದರಿಂದ ಯಾರು ಗೋಪಾಲರಾಗಿ ಹುಟ್ಟಿದ್ದಾರೆ ಅವರು ದೇವತೆಗಳು ಅಂದ್ರೆ ಗಂಧರ್ವರು, ದೇವಗಂಧರ್ವರು ಅಂತ ಅರ್ಥ. ಬಲಿ ಮೊದಲ ಗೋಪಾಲರೆನಿಪರು, ಇಳೆಯೊಳಗೆ ಸೈರಂದ್ರಿ ಅಂದರೆ ಕೃಷ್ಣನಿಗೆ ಗಂಧವನ್ನು ತಂದುಕೊಟ್ಟವಳು, ತ್ರಿವಕ್ರೆ ಅಂತಲೂ ಪ್ರಸಿದ್ಧಿ. ಅವಳು ಸೈರಂದ್ರಿ, ಪಿಂಗಳ ಎನ್ನುವ ವೇಶ್ಯ ಸ್ತ್ರೀ, ಇವರೆಲ್ಲರೂ ಕೂಡ ಅಪ್ಸರ ಸ್ತ್ರೀಯಾಗಿ ಹಿಂದೆ ಇದ್ದವರು ಅಂತ. ಅಪ್ಸರ ಸ್ತ್ರೀಯರೇ ತ್ರಿವಕ್ರೆಯಾಗಿ, ತ್ರಿವಕ್ರೆ ಎನ್ನುವ ಸೈರಂದ್ರಿ ಅಥವಾ ಪಿಂಗಳ ಎನ್ನುವ ವೇಶ್ಯ ಸ್ತ್ರೀ, ಈ ರೀತಿಯಾಗಿ ಅವರು ಹುಟ್ಟಿದ್ರು ಅಂತ. ಅಪ್ಸರ ಸ್ತ್ರೀಯರಲ್ಲೂ ಕೂಡ ಈ ರೀತಿಯಾಗಿ ಹೇಳ್ತಾರೆ. ಅವರು ಒಳ್ಳೆಯವರೇ, ಮೋಕ್ಷಕ್ಕೆ ಯೋಗ್ಯರೇ ಆಗಿರ್ತಾರೆ ಅಂತ. ಇನ್ನು ನಕುಲನ ಲಲನೆ ಪಾರ್ವತಿ, ನಕುಲನ ಮಡದಿಯಾದ ಪಾರ್ವತಿಯು ಹಿಂದೆ ತಿಲೋತ್ತಮೆಯಾಗಿ ಇದ್ದರು. ಈ ರೀತಿಯಾಗಿ ಅವರದು ಕೂಡ ತಿಲೋತ್ತಮೆಯದು ಕೂಡ ಅವತಾರ ಇದೆ. ಇನ್ನು ಗೋಕುಲದ ಗೋಪಿಯರೆಲ್ಲ ಶಬರಿ ಮುಖ್ಯರು ಅಪ್ಸರರು, ಗೋಕುಲದ ಗೋಪಿಕಾ ಸ್ತ್ರೀಯರು ಎಲ್ಲರೂ ಮತ್ತು ರಾಮಾಯಣದಲ್ಲಿ ಬರುವ ಶಬರಿ ಪರಮಾತ್ಮ ರಾಮನಿಗೆ ಹಣ್ಣನ್ನು ಕೊಟ್ಟವರು ಅಂತ ಪ್ರಸಿದ್ಧ. ಅವರು ಇವರೇ ಮೊದಲಾದ ಎಲ್ಲರೂ ಕೂಡ ಅಪ್ಸರ ಸ್ತ್ರೀ ಆಗಿದ್ದಾರೆ ಅಂತ. ಕೃಷ್ಣವರ್ತ್ಮನ ಸುತರೊಳಗೆ ಶತದ್ವಯಷ್ಟ ಸಾವಿರ ಸ್ತ್ರೀಯರಲ್ಲಿ ಪ್ರವಿಷ್ಟಲಾಗಿ ರಮಾಂಬ ತತ್ತನ್ನಾಮ ರೂಪದಲ್ಲಿ, ಕೃಷ್ಣ ಮಹಿಷಿಯರೊಳಗೆ ಇಪ್ಪಳು ತ್ವಷ್ಟೃ ಪುತ್ರಿಗ ಶೇರು ಇವರೊಳು, ಶ್ರೇಷ್ಠಳೆನಿಪಳು ಉಳಿದ ಋಷಿಗಣ ಗೋಪಿಕಾ ಸಮರು. ಇನ್ನು ಕೃಷ್ಣವರ್ತ್ಮನ ಸುತರೊಳಗೆ, ಕೃಷ್ಣವರ್ತ್ಮ ಅಂತ ಅಗ್ನಿದೇವರಿಗೆ ಹೆಸರು. ಕೃಷ್ಣವರ್ತ್ಮನ ಸುತರು ಅಗ್ನಿದೇವರ ಮಕ್ಕಳು ಯಾರು? ಶತದ್ವಯಷ್ಟ ಸಾವಿರ ಸ್ತ್ರೀಯರಲ್ಲಿ, ಕೃಷ್ಣನ ಮಡದಿಯರಾದ 16,100 ಜನ, ಅವರೆಲ್ಲರೂ ಕೂಡ ಅಗ್ನಿಯ ಮಕ್ಕಳು ಅಂದರೆ ಪುರುಷರು ಅಂತ ಅರ್ಥ. ವಾಯುದೇವರ ವರವನ್ನು ಪಡೆದು ಅವರು ಸ್ತ್ರೀಯರಾಗಿ ಹುಟ್ಟಿದ್ದಾರೆ. ಅವರಲ್ಲಿ
ರಮಾಂಬ ರಮಾದೇವಿಯ ಸನ್ನಿಧಾನ ಇದೆ. ತತ್ತನ್ನಾಮ ರೂಪದಲ್ಲಿ ಆಹಾ ಹೆಸರು ಆ ರೂಪದಿಂದ ರಮೆಯೂ ಇದ್ದಾಳೆ ಹಾಗೆ ಅಂತ. ಇನ್ನು ತ್ವಷ್ಟೃಪುತ್ರಿ, ತ್ವಷ್ಟೃವಿನ ಮಗಳಾದ ಕಶೇರು ಅಂತ, ಇವರಳು ಶ್ರೇಷ್ಠಳೆನಿಪಳು. ಇವರಲ್ಲಿ ಶ್ರೇಷ್ಠರಾಗಿ ಇದ್ದಾಳೆ. 16,100 ಜನರಲ್ಲಿ ಕಶೇರು ಎನ್ನುವವಳು ಶ್ರೇಷ್ಠರಾಗಿದ್ದಾರೆ ಅಂತ. ಇನ್ನು ಉಳಿದ ಋಷಿಗಣ, ಕಶೇರುವನ್ನು ಬಿಟ್ಟು ಉಳಿದ ಕೃಷ್ಣನ ಮಡದಿಯಲ್ಲಿ ಅತ್ರಿ ಪುತ್ರರಾದ ಅವರೆಲ್ಲರೂ ಕೂಡ ಋಷಿಗಣರು. ಗೋಪಿಕಾ ಸಮರು, ಗೋಪಿಕಾ ಸ್ತ್ರೀಯರಿಗೆ ಸಮರಾಗಿ ಇದ್ದಾರೆ ಹಾಗೆ. ಅವರೆಲ್ಲ ಋಷಿಗಳು ಗೋಪಿಕಾ ಸ್ತ್ರೀಯರಿಗೆ ಸಮನಾಗಿ ಕಕ್ಷೆಯಲ್ಲಿ ಬರ್ತಾರೆ ಹಾಗೆ. ಸೂನುಗಳು ಎನಿಸುವರು ದೇವ ಕೃಶಾನುವಿಗೆ ಕ್ರತು ಸಿಂಧು ಶುಚಿಪವಮಾನ ಕೌಶಿಕರೈದು ತುಂಬುರು ಊರ್ವಶಿ ಶತರು ಮೇನಕಾ ಋಷಿರಾಯರುಗಳ ಜಾನಸುರರಿಗೆ ಸಮರೆನಿಪರು ಸುರಾಣಕರನಾಖ್ಯಾತ ದಿವಿಜರ ಜನಕರೆನಿಸುವರು. ಇನ್ನು ದೇವಕೃಶಾನುವಿಗೆ, ದೇವಕೃಶ ಅಂದ್ರೆ ದೇವಕೃಶಾನು ಹಾಗೆಂದ್ರೆ ಅಗ್ನಿದೇವರು. ಈ ಅಗ್ನಿದೇವರಿಗೆ ಕ್ರತು ಸಿಂಧು ಶುಚಿ ಪವಮಾನ ಕೌಶಿಕ ಅಂತ 5 ಜನ ಮಕ್ಕಳು ಇದ್ದಾರೆ. ಕ್ರತು ಸಿಂಧು ಶುಚಿ ಪವಮಾನ ಕೌಶಿಕ ಹಾಗೆ ಅಂತ 5 ಜನ ಮಕ್ಕಳು ಇದ್ದಾರೆ. ಈ 5 ಜನರು ತುಂಬುರು ಶತರು, ತುಂಬುರು ಮೊದಲಾದ 100 ಗಂಧರ್ವರು, ಊರ್ವಶಿ ಶತರು, ಊರ್ವಶಿ ಮೊದಲಾದ 100 ಅಪ್ಸರ ಸ್ತ್ರೀಯರು. ಇದೆಲ್ಲ ಟಾಪ್ 100 ಅಂತ ಇಟ್ಕೋಬೇಕು. ಮೊದಲು 100 ತಾರತಮ್ಯದಲ್ಲಿ ಸ್ವಲ್ಪ ಮೇಲೆ ಇರುವವರು, ಬೇರೆ ಗಂಧರ್ವರಿಗಿಂತ ಬೇರೆ ಅಪ್ಸರ ಸ್ತ್ರೀಯರಿಗಿಂತ. ತುಂಬುರು ಮೊದಲಾದ 100 ಗಂಧರ್ವರು, ಊರ್ವಶಿ ಮೊದಲಾದ 100 ಅಪ್ಸರ ಸ್ತ್ರೀಯರು, ಮೇನಕೆ ಮೊದಲಾದವರು. ಇನ್ನು ಋಷಿ ವಶಿಷ್ಠಾದಿಗಳನ್ನು ಬಿಟ್ಟು ಉಳಿದ ಋಷಿಗಳು ಅಂತ ಏನು ಹೇಳಿದ್ದೀವಿ ಅವರು. ಇನ್ನು ರಾಯರುಗಳು, ಪ್ರಿಯವರತನ್ನು ಬಿಟ್ಟು ಉಳಿದ ರಾಜರು. ಅಜಾನಸುರರಿಗೆ, ಅಜಾನ ದೇವತೆಗಳಿಗೆ ಸಮರೆನಿಪರು. ಇವರೆಲ್ಲರೂ ಕೂಡ ಅಜಾನ ದೇವತೆಗಳಿಗೆ ಸಮರು ಅಂತ ಆಗುತ್ತಾರೆ. ಇನ್ನು ಸುರಾಣಕರು, ಅಜಾನಜರಲ್ಲಿ ಶ್ರೇಷ್ಠರಾದ ಒಂದು ದೇವತಾ ಸಮೂಹ ಸುರಾಣಕರು ಅಂತ. ಅವರು ಅನಾಖ್ಯಾತಿ ವಿಜರ, ಹೆಸರು ಭಾರಿ ಖ್ಯಾತರಾದ ದೇವತೆಗಳ ಜನಕರೆನಿಸುವರು. ಈ ಅಜಾನಜರಲ್ಲಿ ಶ್ರೇಷ್ಠರಾದವರು ದೇವತೆಗಳಿಗೆ ತಂದೆ ಅಂತ ಕೂಡ, ಅಂದ್ರೆ ಅವರಿಗೆ ಹುಟ್ಟುವ ಮಕ್ಕಳು ಶ್ರೇಷ್ಠ ದೇವತೆಗಳೇ ಆಗಿರ್ತಾರೆ ಅಂತ ಒಟ್ಟು. ಪಾವಕರಿಗಿಂದದಮರೆನಿಸುವ ದೇವಕುಲ ಜಾನಾಕ್ಯ ಸುರಗಣ ಕೋವಿದರು ನಾನಾ ಸುವಿದ್ಯದಿ ಸ್ವೋತ್ತಮರ ನಿತ್ಯ ಸೇವಿಪರು ಸದ್ಭಕ್ತಿ ಪೂರ್ವಕ ಸ್ವ ಅವರರಿಗುಪದೇಶಿಸುವರು ನಿರಾವಲಂಬನ ವಿಮಲ ಗುಣಗಳ ಪ್ರತಿ ದಿವಸದಲ್ಲಿ. ಇನ್ನು ದೇವಕುಲಜ, ದೇವಕುಲದಲ್ಲಿ ದೇವತೆಗಳಲ್ಲ, ಆ ದೇವಕುಲದಲ್ಲಿ ಹುಟ್ಟಿ ಬಂದು ದೇವತೆಗಳು ಅಂತ ಪ್ರಸಿದ್ಧರಾದವರು. ಅವರು ಪಾವಕರಿಗಿಂತ ಅಧಮರೆನಿಸುವರು. ಮೇಲೆ ಹೇಳಿದ ಅಗ್ನಿಗಳಿಗಿಂತ ಅಧಮರು, ದೇವತಾ ಕುಲದಲ್ಲಿ ಬಂದ ದೇವತೆಗಳು ಅಂತ, ಅದರಿಂದ ದೇವತೆಗಳು ಅಂತ ಪ್ರಸಿದ್ಧರಾದವರು. ನಾನಸುವಿದ್ಯದಿ, ಅವರು ನಾನಾ ಒಂದು ವಿದ್ಯೆಯಲ್ಲಿ ಕೋವಿದರು, ಜ್ಞಾನಿಗಳಾಗಿರ್ತಾರೆ. ನಾನಾ ವಿದ್ಯೆಯಲ್ಲಿ ಕೋವಿದರಾಗಿರ್ತಾರೆ. ನಿತ್ಯ ಸೋತ್ತಮರ ನಿರಾವಲಂಬನ ವಿಮಲ ಗುಣಗಳ ಪ್ರತಿ ದಿವಸದಿಂದಲೇ. ನಿತ್ಯ ಸೋತ್ತಮರ, ತಮಗಿಂತ ಉತ್ತಮರಾದ ಆ ಭಕ್ತರನ್ನ, ದೊಡ್ಡವರನ್ನ ಅವರು ಸೇವಿಸ್ತಾ ಇರ್ತಾರೆ ಅವರು. ಇನ್ನು ನಿರಾವಲಂಬನ, ಎಲ್ಲ ಕಾಲದಲ್ಲೂ ಯಾವ ಫಲವನ್ನು ಕಾಮನೆಯನ್ನು ಮಾಡದೆ ಪರಮಾತ್ಮನ ವಿಮಲ ಗುಣಗಳ, ಶುದ್ಧವಾದ ಗುಣಗಳನ್ನು ಪ್ರತಿ ದಿವಸವೂ ಕೂಡ ಸ್ವ ಅವರರಿಗೆ, ತಮಗಿಂತ ತಾರತಮ್ಯದಲ್ಲಿ ಕೆಳಗೆ ಇರುವವರಿಗೆ ಉಪದೇಶಿಸುವರು. ಉಪದೇಶವನ್ನ, ಪಾಠ ಪ್ರವಚನಗಳನ್ನು ಮಾಡ್ತಾ ಅವರು ಇರ್ತಾರೆ ಹಾಗೆಂತ ಅರ್ಥ. ಯಾರು? ದೇವತೆಗಳ ಕುಲದಲ್ಲಿ ಹುಟ್ಟಿದವರು ದೇವತೆಗಳು ಅಂತ. ಆದರೆ ದೇವತೆಗಳು ಅಂತ ಅವರಿಗೆ ಪ್ರಸಿದ್ಧಿ ಇಲ್ಲ, ಅದರಿಂದ ಉಳಿದ ದೇವತೆಗಳಿಗಿಂತ ಕಡಿಮೆ ಇರ್ತಾರೆ. ದೇವತಾ ಕುಲದಲ್ಲಿ ಬಂದಿರ್ತಾರೆ ಅವರು.
ತಮಗಿಂತ ಕೆಳಗೆ ಇರುವವರಿಗೆ ಪಾಠ ಪ್ರವಚನಗಳು ಮಾಡ್ತಾ ಇರ್ತಾರೆ ಅಂತ ಅರ್ಥ. ಇನ್ನು ಸುರರೊಳಗೆ ವರ್ಣಾಶ್ರಮಗಳೆಂಬೆರಡು ಧರ್ಮಗಳಿಲ್ಲ ತಮ್ಮೊಳು ನಿರುಪಮರು ಎಂದೆನಿಸಿಕೊಂಬರು ತಾರತಮ್ಯದಲ್ಲಿ. ಗುರು ಶಿಷ್ಯತ್ವಭೂಷಿಗಳೊಳ ಕಿರುತಿಹುದು ಅಜಾನ ಸುರರಿಗೆ ಚಿರಪಿತೃಶತಾಧಮರೆನಿಸುವರು 7 ಜನರುಳಿದು. ಈ ರೀತಿಯಾಗಿ ದೇವತೆಗಳಲ್ಲಿ ವರ್ಣಾಶ್ರಮಗಳೆಂಬ ಧರ್ಮಗಳಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ ಮುಂತಾದ ವರ್ಣಗಳು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಆಶ್ರಮಗಳು, ಇದನ್ನ ವರ್ಣಾಶ್ರಮ ಅಂತ ಕರಿತೀವಿ. ಈ ವರ್ಣಾಶ್ರಮ ಧರ್ಮಗಳಿಲ್ಲ ದೇವತೆಗಳಲ್ಲಿ, ಈ ರೀತಿಯಾಗಿ ಇಲ್ಲ. ಇವರು ವರ್ಣ ಆಶ್ರಮ ಹಾಗೆ ಅಂತ ಅವರಲ್ಲಿ ಇಲ್ಲ. ತಮ್ಮಳು ನಿರುಪಮರು, ತಮಗೆ ಸಮನಾದವರು ಇಲ್ಲ ಅಂತ ತಿಳ್ಕೋತಾರೆ. ತಾರತಮ್ಯದಲ್ಲಿ ತಮಗೆ ಸರಿಸಾಟಿ ಇಲ್ಲ ಅಂತ ತಿಳ್ಕೋತಾರೆ. ಋಷಿಗಳಲ್ಲೂ ಗುರು ಶಿಷ್ಯತ್ವವು ಇರುತ್ತಿಹೋದು. ಆದರೆ ಋಷಿಗಳಲ್ಲಿ ಗುರು ಮತ್ತು ಶಿಷ್ಯ ಎನ್ನುವ ಒಂದು ಭಾವನೆ ಇರುತ್ತದೆ. ಇನ್ನು ಅಜಾನಸುರರಿಗೆ, ಅಜಾನ ದೇವತೆಗಳಿಗೆ 7 ಜನರು ಉಳಿದು ಚಿರಪಿತೃರು, 7 ಜನ ಪಿತೃಗಳನ್ನು ಬಿಟ್ಟು ಉಳಿದ ಚಿರಪಿತೃಗಳು ಶತಾಧಮರೆನಿಸುವರು, 100 ಗುಣಗಳು ಕಡಿಮೆ ಅಂತ ಇರ್ತಾರೆ. ಅಂದ್ರೆ ದೇವತೆಗಳಲ್ಲಿ ವರ್ಣಾಶ್ರಮ ಇಲ್ಲ ಅಂದ್ರೆ ಏನರ್ಥ ಅಂದ್ರೆ ಅವರು ಎಲ್ಲಾ ವರ್ಣಾಶ್ರಮಗಳ ಧರ್ಮಗಳನ್ನು ಮಾಡ್ತಾ ಇರ್ತಾರೆ ಅಂತ ಅರ್ಥ. ಉದಾಹರಣೆಗೆ ಕೆಲವರು ಋಕ್ಷಾಖ ಅಧ್ಯಾಯಿ, ಕೆಲವರು ಯಜುಶಾಖ ಅಧ್ಯಾಯಿ ಅಂತ ಇರ್ತಾರೆ. ಅಂದ್ರೆ ಏನರ್ಥ? ಅವರಿಗೆ ಋಗ್ವೇದ ಓದೋದೇ ಕಷ್ಟ ಆಗಿದೆ, ಅದರಿಂದ ಕೇವಲ ಋಕ್ಷಾಖೆಯನ್ನ ಓದ್ತಾ ಇರ್ತಾರೆ ಅವರು. ಅದರ ಅರ್ಥ ಬೇರೆ ಶಾಖೆಗಳನ್ನು ಓದಬಾರದು ಅಂತ ಅರ್ಥ ಇಲ್ಲ. ಸಾಮರ್ಥ್ಯ ಇದ್ರೆ ಓದಬಹುದು, ಓದಲೇಬೇಕು, ಎಲ್ಲಾ ವೇದಗಳನ್ನು ಓದಲೇಬೇಕು. ಅದರ ಆರಂಭದಲ್ಲಿ ಅವರು ತಮ್ಮ ತಮ್ಮ ಶಾಖೆಯನ್ನು ಓದುತ್ತಾರೆ ಅಂತ ಅಷ್ಟೇ ಅರ್ಥ. ಅದೇ ತರ ದೇವತೆಗಳಲ್ಲಿ ನಮ್ಮಲ್ಲಿ ಬ್ರಾಹ್ಮಣರು ಅಂದ್ರೆ ಏನರ್ಥ? ಬ್ರಾಹ್ಮಣ ಧರ್ಮವನ್ನ ಮಾಡುವವರು. ಬೇರೆ ಧರ್ಮ ನಮಗೆ ವಿಹಿತ ಅಲ್ಲ, ನಮಗೆ ಹೇಳಿಲ್ಲ ದೇವರು. ಬೇರೆ ಧರ್ಮಗಳನ್ನ ಮಾಡಬಾರದು ಅಂತ ಇಲ್ಲ, ನಮಗೆ ಹೇಳಿಲ್ಲ. ಆದರೆ ದೇವತೆಗಳಿಗೆ ಆ ತರ ನಿಯಮ ಇಲ್ಲ. ಎಲ್ಲಾ ದೇವತೆಗಳು ಅಂದ್ರೆ ಎಲ್ಲಾ ವರ್ಣಾಶ್ರಮಗಳ ಧರ್ಮಗಳನ್ನು ಕೂಡ ಮಾಡುವ ಸಾಮರ್ಥ್ಯ ಇದೆ ಅವರಿಗೆ ಅಂತ, ಮನುಷ್ಯರಿಗಿಂತ ಎಷ್ಟು ಉತ್ತಮರಾಗಿ ಇರ್ತಾರೆ ನೋಡಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ತಾರತಮ್ಯದಲ್ಲಿ ಯಾರನ್ನೇ ಎಲ್ಲಿ ಹೇಳಿದ್ದಾರೋ ಅಲ್ಲೇ ಅವ್ರನ್ನ ಕೂಡಿಸ್ಬೇಕು. ಅವ್ರಿಗಿಂತ ಸಮನಾಗಿಯೋ, ಅವ್ರಿಗಿಂತ ಉತ್ತಮರಾಗಿಯೋ, ಅಧಮರಾಗಿಯೋ ಆ ರೀತಿಯಾಗಿ ಮಾಡಬಾರದು ಹಾಗೆ ಅಂತ. ಇನ್ನು ಗಳಿಗಧಮ ಗಂಧರ್ವರುಗಳೆನಿಪರು ದೇವನಾಮಕ ಕೊರತೆ ಎನಿಸುವ ಚಕ್ರವರ್ತಿಗಳಿಂದ ಗಂಧರ್ವ ನರರು ಉತ್ತಮರೆನಿಸುವರು 1288 ಗುಣದಲ್ಲಿ ಹಿರಿಯರೆನಿಪರು ಕ್ರಮದಿ ದೇವಾವೇಶ ಬಲದಿಂದ. ಇನ್ನು ಚಿರಪಿತೃಗಳಿಗೆ ದೇವಗಂಧರ್ವರು ಅಧಮರು. ಚಿರಪಿತೃಗಳಿಗಿಂತ ದೇವನಾಮಕ ದೇವ ಎನ್ನುವ ಒಂದು ಗಂಧರ್ವ ಅವರು ಅಧಮರು ಅಂತ ಇರ್ತಾರೆ, ಕೊರತೆ ಎನಿಸುವ. ತಾರತಮ್ಯದಲ್ಲಿ ಕಡಿಮೆ ಇರವರು ಚಕ್ರವರ್ತಿಗಳಿಗಿಂತ ಗಂಧರ್ವ, ಚಕ್ರವರ್ತಿಗಳಿಗಿಂತ ಮನುಷ್ಯ ಗಂಧರ್ವರು 1288 ಗುಣದಲ್ಲಿ. ಅಂದ್ರೆ ಎಷ್ಟಾಯ್ತು? 100 ಅಂತ ಆಯ್ತು. 100 ಗುಣಗಳಿಂದ ಹಿರಿಯರಾಗಿರ್ತಾರೆ. ಅಂದ್ರೆ ಚಕ್ರವರ್ತಿಗಳಿಗಿಂತ ಮನುಷ್ಯ ಗಂಧರ್ವರು 100 ಗುಣಗಳು ಉತ್ತಮರಾಗಿರ್ತಾರೆ. ಇನ್ನು ನರರೋಳು ಉತ್ತಮರೆನಿಸುವರು, ಮನುಷ್ಯೋತ್ತಮರು ಅಂತ ಯಾರಿದ್ದಾರೆ ಅವರಿಗಿಂತ ಚಕ್ರವರ್ತಿಗಳು ಉತ್ತಮರು, ಮನುಷ್ಯೋತ್ತಮರಿಗಿಂತ ಚಕ್ರವರ್ತಿಗಳು ಉತ್ತಮರು ಹಾಗೆ. ಒಟ್ಟು ಕೆಳಗಡೆ ಬರೋವರು ಅಂದ್ರೆ ಯಾರು? ಮನುಷ್ಯೋತ್ತಮರು ಅಂತ ಆಯ್ತು. ತಾರತಮ್ಯದಲ್ಲಿ ಕೆಳಗೆ ಇರುವವರು ಅಂದ್ರೆ ಮನುಷ್ಯೋತ್ತಮರು ಅಂತ ಒಟ್ಟು. ಈ ಕ್ರಮದಿ
ದೇವಾವೇಶ ಬಲದಿಂದ. ಕೆಲವೊಮ್ಮೆ ಏನಾಗ್ತದೆ, ಮನುಷ್ಯರಲ್ಲೂ ಕೂಡ ದೇವತೆಗಳ ಆವೇಶ ಬಂದ್ಬಿಡುತ್ತದೆ. ಇದ್ದಾಗ ಅಲ್ಲಿ ತಾರತಮ್ಯ ಹೆಚ್ಚು ಕಡಿಮೆ ಆಗ್ತದೆ ಹಾಗೆ ಅಂತ. ದೇವತೆಗಳಿಂ ಪ್ರೇಷ್ಯರೆನಿಪರು ದೇವಗಂಧರ್ವರುಗಳವರಿಗಿನ್ ಅವರಿಂದಾವ ಕಾಲಕು ಶಿಕ್ಷಿತರು ನರನಾಮ ಗಂಧರ್ವ ಕೇವಲದಿ ಸದ್ಭಕ್ತಿ ಪೂರ್ವಕ ಯಾವರಿಂದ್ರಿಯಗಳ ನಿಯಾಮಕ ಶ್ರೀವರನೆ ಎಂದರಿತು ಭಜಿಪರು ಮಾನುಷೋತ್ತಮರು. ದೇವತೆಗಳಿಂ ದೇವಗಂಧರ್ವರು ಪ್ರೇಷ್ಯರೆನಿಪರು. ದೇವತೆಗಳಿಗಿಂತ ದೇವಗಂಧರ್ವರು ಪ್ರೇಷ್ಯ ಆಜ್ಞೆಯನ್ನ ಪಡೆಯುತ್ತಾರೆ ಅಂತ ಅರ್ಥ. ಅಂದ್ರೆ ದೇವತೆಗಳ ಆಜ್ಞೆಯಂತೆ ದೇವಗಂಧರ್ವರು ನಡೀತಾರೆ ಅಂತ ಅರ್ಥ. ಅವರಿಂದ ಆ ದೇವಗಂಧರ್ವರಿಗಿಂತ ನರನಾಮ ಗಂಧರ್ವ ಮನುಷ್ಯ ಗಂಧರ್ವರು ಉಪದೇಶವನ್ನ ಪಡೆಯುತ್ತಾರೆ, ಅವ್ರಿಗಿಂತ ಕೆಳಗೆ ಇರ್ತಾರೆ, ಅವರ ಆಜ್ಞೆಯನ್ನ ಪರಿಪಾಲಿಸ್ತಾರೆ ಅಂತ ಅರ್ಥ. ಸೊ ದೇವತೆಗಳಿಂದ ದೇವಗಂಧರ್ವರು, ದೇವಗಂಧರ್ವರಿಂದ ಮನುಷ್ಯ ಗಂಧರ್ವರು ಹಾಗೆ ಅಂತ. ಕೇವಲದಿ ಸದ್ಭಕ್ತಿ ಪೂರ್ವಕ ಎಲ್ಲಾ ವಿಷಯವನ್ನು ಬಿಟ್ಟು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಉತ್ತಮ ಭಕ್ತಿಯಿಂದ ಎಲ್ಲ ಇಂದ್ರಿಯಗಳನ್ನು ಪರಮಾತ್ಮನ ಸೇವೆಗಾಗಿ ಮೀಸಲಿಟ್ಟು ಶ್ರೀವರನೇ ಇದನ್ನೆಲ್ಲ ನಡೆಸುವವ ಪರಮಾತ್ಮನೇ ಲಕ್ಷ್ಮೀಪತಿಯೇ ಎಂದು ತಿಳಿದು ಭಜಿಪರು ಮಾನುಷೋತ್ತಮರು. ಇವರೇ ಮನುಷ್ಯೋತ್ತಮರು ಅಂತ ಅರ್ಥ. ನೋಡಿ, ಮನುಷ್ಯೋತ್ತಮರು ಯಾರು ಹಾಗೆಂದ್ರೆ ಯಾರು ವಿಷಯದ ಪರಮಾತ್ಮನನ್ನು ಬಿಟ್ಟು ಉಳಿದ ವಿಷಯದಲ್ಲಿ ಆಸೆಯನ್ನು ಬಿಟ್ಟು ತಮ್ಮ ಯೋಗ್ಯತೆಗೆ ತಕ್ಕಂತೆ ಉತ್ತಮವಾದ ಭಕ್ತಿಯಿಂದ ಪರಮಾತ್ಮನೇ ಇಂದ್ರಿಯಗಳನ್ನು ನಿಯಮನ ಮಾಡಿ ನಡೆಸ್ತಾ ಇದ್ದಾನೆ ಎಂಬ ಎಚ್ಚರ ಯಾರಿಗೆ ಸದಾ ಇರುತ್ತದೋ ಅವರು ಮನುಷ್ಯೋತ್ತಮರು ಅಂತ ಒಟ್ಟು ಹೇಳ್ತಾರೆ. ಬಾದರಾಯಣ ಭಾಗವತ ಮೊದಲಾದ ಶಾಸ್ತ್ರಗಳಲ್ಲಿ ಬಹುವಿಧ ದ್ವಾದಶ ದಶ ಸುಪಂಚವಿಂಶತಿ ಶತಸಹಸ್ರಯುತ ಭೇದಗಳ ಪೇಳಿದರು ಸ್ವೋತ್ತಮರಾದಿದೇಯಾವೇಶ ಬಲದಿ ವಿರೋಧ ಚಿಂತಿಸಬಾರದಿದು ಸಾಧು ಜನ ಸಮ್ಮತವು. ಇನ್ನು ವೇದವ್ಯಾಸರು ಭಾಗವತ ಮೊದಲಾದ ಶಾಸ್ತ್ರಗಳಲ್ಲಿ ತಮಗಿಂತ ಉತ್ತಮರಾದವರನ್ನ ಆಡಿತೇಯಾವೇಶ ಬಲದಿ ಅಂದ್ರೆ ದೇವತೆಗಳ ಆವೇಶ ಬಲದಿಂದ ಬಹುವಿಧ ಭೇದಗಳನ್ನ ಪೇಳಿದ್ದಾರೆ, ಅನೇಕ ವ್ಯತ್ಯಾಸಗಳನ್ನ ಹೇಳಿದ್ದಾರೆ. ಅಂದ್ರೆ ಯಾವುದೋ ಒಂದು ಕೆಲವು ಕಡೆ 12 ಗುಣಗಳು ಕಡಿಮೆ ಅಂತ ಹೇಳಿದ್ದಾರೆ, ಇನ್ನೊಂದು ಕಡೆ 100 ಗುಣಗಳು ಕಡಿಮೆ ಅಂತೆಲ್ಲ ಹೇಳಿದ್ದಾರೆ. ಸೊ ಅದೆಲ್ಲ ಏನಂತ ತಿಳ್ಕೋಬೇಕು? ಈ ರೀತಿಯಾಗಿ ಅದರಿಂದ ವ್ಯತ್ಯಾಸ ಅಂತ ತಿಳಿಬಾರ್ದು. ಕೆಲವು ಕಡೆ 12 ಇರ್ತದೆ, ಕೆಲವು ಕಡೆ 100 ಇರ್ತದೆ, ಆ ರೀತಿಯಾಗಿ ಹೇಳಬಾರ್ದು. ಯಾಕೆ ಆ ರೀತಿಯಾಗಿ ವ್ಯತ್ಯಾಸ ಯಾಕೆ ಬಂತು ಹಾಗೆಂದ್ರೆ ಕೆಲವೊಮ್ಮೆ ದೇವತಾ ವೇಷ ಆಗಿರುತ್ತದೆ, ದೇವತೆಗಳ ಆವೇಶ ಆಗಿರುತ್ತದೆ, ಅದರಿಂದ ಗುಣಗಳು ಕಡಿಮೆ ಇರುತ್ತದೆ. ದೇವತಾ ಆವೇಶ ಇಲ್ಲದೆ ಇರುವಾಗ 100 ಗುಣಗಳು ಅಂತ ಹೇಳಿದ್ದು ಸರಿಗೆ ಹೋಗ್ತದೆ. ಅಂದ್ರೆ ಒಂದೇ ವ್ಯಕ್ತಿಗೆ 12 ಗುಣಗಳು ಅಂತ ಹೇಳಿದ್ದು ಸರಿ, 100 ಗುಣಗಳು ಅಂತ ಹೇಳಿದ್ದು ಸರಿ, ವ್ಯತ್ಯಾಸ ತಿಳಿಬೇಡಿ ಹಾಗೆ ಅಂತ. ದ್ವಾದಶ ದಶ ಪಂಚವಿಂಶತಿ ಶತ ಸಹಸ್ರ ಅಯುತ. ದ್ವಾದಶ ಅಂದ್ರೆ 12, ದಶ ಅಂದ್ರೆ 10, ಪಂಚವಿಂಶತಿ ಅಂದ್ರೆ 25, ಶತ 100, ಸಹಸ್ರ 1000, ಅಯುತ ಅಂದ್ರೆ 10,000. ವಿರೋಧ ಚಿಂತಿಸಬಾರದಿದು. ಈ ರೀತಿಯಾಗಿ ನಾವು ವಿರೋಧಗಳನ್ನ ಕಾಣಬಾರದು. ಸಾಧು ಜನ ಸಮ್ಮತವು, ಇದು ಜ್ಞಾನಿಗಳು ಒಪ್ಪಿಕೊಂಡಿರುವ ವಿಚಾರವೇ. ಆವೇಶ ಇದ್ರೆ ಆ ವ್ಯಕ್ತಿಯಲ್ಲಿ ಗುಣಗಳು ಜಾಸ್ತಿ ಬರುತ್ತದೆ ಅಂತ ಅರ್ಥ. ಅದರಿಂದ ಈ ಗ್ರಂಥಗಳಿಗೆ ವಿರೋಧವನ್ನ ನೀವು ಚಿಂತಿಸಬೇಡಿ ಅಂತ ಅರ್ಥ. ಪುರಾಣಗಳಲ್ಲಿ ಬೇರೆ ರೀತಿಯಾಗಿ ಕಂಡರೂ ಕೂಡ ಅದು ದೇವತಾ ವೇಷದಿಂದ ಗುಣಗಳು ಹೆಚ್ಚು ಕಡಿಮೆ ಇರಬಹುದು ಹೊರತು ಇದು ವಿರೋಧ ಅಂತ ನಾವು ಹೇಗೆ ಸಂಯೋಜನೆ ಮಾಡಬೇಕು ಅಂತ ನೋಡ್ಬೇಕಷ್ಟೆ. ವಿರೋಧ ಅಂತ ಚಿಂತಿಸಬಾರದು. ಇವರು ಮುಕ್ತಿ ಯೋಗ್ಯರೆನಿಪರು ಶ್ರವಣ ಮನನಾದಿಗಳ ಪರಮೋತ್ಸವದಿ ಮಾಡುತ್ತ ಕೇಳಿ ನಲಿಯುತ ಧರ್ಮ ಕಾಮಾರ್ಥ
ತ್ರಿವಿಧ ಫಲಗಳಪೇಕ್ಷಿಸದೆ ಶ್ರೀ ಪವನಮುಖ ದೇವಾಂತರಾತ್ಮಕ ಪ್ರವರಧಮ ಶಿಷ್ಟೇಷ್ಟದಾಯಕನೆಂದು ಸ್ಮರಿಸುವರು. ಈ ಮೇಲೆ ಹೇಳಿದರಲ್ಲ, ಅವರೆಲ್ಲರೂ ಕೂಡ ಶ್ರವಣ ಮನನಾದಿಗಳ ಪರಮೋತ್ಸವದಿ ಮಾಡುತ್ತಾ ಪರಮಾತ್ಮನ ಚರಿತ್ರೆಗಳನ್ನ ಪರಮೋತ್ಸವ ಪರಮಾನಂದದಿಂದ, ಹೇಗೆ ಒಂದು ಮನೆಯಲ್ಲಿ ಮದುವೆ ಉಪನಯನ ಅಂತೆಲ್ಲ ನಡೆದರೆ ಎಷ್ಟು ಸಂತೋಷದಿಂದ ಮಾಡ್ತೀವಿ. ಯಾರಾದ್ರು ದುಃಖಪಟ್ಟು ಕಷ್ಟಪಟ್ಟು ಮಾಡ್ತಾರಾ? ಇಲ್ಲ. ಮನೆ ಗೃಹ ಪ್ರವೇಶ ಇರ್ಬೋದು, ಮನೆ ಹಬ್ಬ ಇರ್ಬೋದು, ಅಥವಾ ಮನೆಯ ಮದುವೆ ಉತ್ಸವ ಏನೇ ಇರ್ಬೋದು, ಎಷ್ಟು ಸಂತೋಷದಿಂದ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಿ. ಅದೇ ತರ ದೇವ ಕಾರ್ಯದಲ್ಲೂ ಎಲ್ಲರೂ ಸೇರಿ ಮಾಡಬೇಕು, ಸಂತೋಷವಾಗಿ ಮಾಡಬೇಕು ಅಂತ. ಅದನ್ನೇ ಪರಮೋತ್ಸವದಿ ಅಂತ ಹೇಳ್ತಾರೆ ನೋಡಿ. ಎಷ್ಟು ಚಂದ ಇದೆ ನೋಡಿ ಆ ಪದ. ಇದು ಮಹಾ ಉತ್ಸವ. ಇದು ಪರಮಾತ್ಮನ ಶ್ರವಣ ಮನನಾದಿಗಳು ಪರಮೋತ್ಸವ. ಏನೋ ಒಬ್ಬೊಬ್ರು ಮಾಡೋದು, ಇಡೀ ಕುಟುಂಬ ಕೂತು ಕೇಳಬೇಕು, ಇಡೀ ಕುಟುಂಬ ಕೂತು ವಿಚಾರ ಮಾಡಬೇಕು, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಪರಮಾನಂದದಿಂದ. ಬೈದು ಒಡೆದು ಹಾಗೆ ತರಬಾರ್ದು, ಸಂತೋಷವಾಗಿ ಮಾಡಬೇಕು ಅಂತ ಎಷ್ಟು ವಿಶಾಲ ಹೃದಯದಿಂದ ಗುರುಗಳು ಹೇಳ್ತಾರೆ ನೋಡಿ. ಮಾಡುತ್ತಾ ಆ ರೀತಿಯಾಗಿ ಮಾಡುತ್ತಾ ಕೇಳಿ ನಲಿಯುತ್ತಾ, ಬರೀ ಕೇಳಿದ್ರೆ ಸಾಲದು, ಕೇಳಿ ನರ್ತನ ಮಾಡಬೇಕು ಅಂತಾರೆ, ಕುಣಿದಾಡ್ಬೇಕಂತೆ ಸಂತೋಷದಿಂದ. ಹೌದಲ್ಲ ನೋಡಿ, ಎಷ್ಟು ಮದುವೆಗಳಲ್ಲಿ ನೋಡ್ತೀವಿ, ಏನೋ ಕುಣಿದಾಡ್ತಾರೆ ಜನರು. ಯಾಕೆ ದೇವ್ರ ಕತೆ ಕೇಳಿದ್ರೆ ಯಾಕೆ ಕುಣಿದಾಡ, ಅಲ್ಲಿ ಮಾತ್ರ ನಾಚಿಕೆ ಅಂತ ಅನಿಸಲ್ಲ. ದೇವರ ವಿಚಾರದಲ್ಲೂ ಹಾಗೆ ನಟನ ಮಾಡಬೇಕು ಅಂತ ಮಾಡ್ತಾ, ಧರ್ಮಾರ್ಥ ಕಾಮ ತ್ರಿವಿಧ ಫಲಗಳ ಅಪೇಕ್ಷಿಸದೆ, ಧರ್ಮ ಅರ್ಥ ಕಾಮ ಇವುಗಳನ್ನ ಅಪೇಕ್ಷಿಸಬಾರ್ದು. ದೇವರೇ ನಾನು ನಿನಗೆ ಮಾಡ್ತೀನಿ, ಏಕಾದಶಿ ಮಾಡಿಸು ಹಂಗಂತೆಲ್ಲ ಕೇಳಬಾರ್ದಂತೆ. ನಾವು ಪ್ರಯತ್ನ ಪಟ್ಟು ಧರ್ಮಗಳನ್ನೆಲ್ಲ ಮಾಡಬೇಕು, ನಮಗೆ ವಿಹಿತ ಧರ್ಮಗಳನ್ನ ಮಾಡಬೇಕು. ಅರ್ಥ ದೇವರ ನಾವು ದುಡ್ಡು ಕೊಡು ಅಂತ ಕೇಳಬಾರದು ದೇವರ ಹತ್ರ. ದೇವರು ಎಷ್ಟು ಕೊಡ್ತಾವನೋ ಅಷ್ಟರಲ್ಲಿ ತೃಪ್ತರಾಗಿರ್ಬೇಕು. ಯಾರ ಹತ್ರನೂ ದೇವರ ಹತ್ರನೇ ಕೇಳಬಾರ್ದು ಅಂದ್ರೆ ಬೇರೆಯವರ ಹತ್ರ ಕೇಳಬಾರ್ದು ಅಂತ ಇನ್ನೇನು ಹೇಳೋದು. ಇಷ್ಟು ದುಡ್ಡು ಕೊಡಿ ಹಾಗೆಂದ್ರೆ ಯಾರ ಹತ್ರನೂ ಕೇಳಬಾರದಂತೆ. ಅದೇ ತರ ಕಾಮ, ನನಗೆ ಈ ಸುಖ ಬೇಕು, ಇದು ಇಚ್ಛೆ ಇದೆ ಹಾಗೆಂತ ಅಡಿಗೆ ಕೆಲವರು ಹೇಳೋದುಂಟು. ಮನೆಯಲ್ಲಿ ಇವತ್ತು ಈ ಅಡಿಗೆ ಮಾಡು, ನನಗೆ ಇದು ಇಷ್ಟ ಹಾಗೆ ಅಂತೆಲ್ಲ ಹೇಳ್ಬೋದು. ಅಥವಾ ಮಕ್ಕಳಿಗೆ ಇದು ಇಷ್ಟ, ಇದು ಮಾಡಬೇಕು, ಯಾವುದೂ ಇಲ್ಲ. ಪರಮಾತ್ಮನ ನೈವೇದ್ಯಕ್ಕೆ ಏನು ಬರಬೇಕು ಅಷ್ಟೇ ಮಾಡಿ ತೆಗೆದುಕೊಳ್ಳಬೇಕು ಹಾಗೆಂತ. ಇದೆಲ್ಲ ಈ ತ್ರಿವಿಧ ಫಲಗಳು, ಧರ್ಮ ಅರ್ಥ ಕಾಮ, ಅದನ್ನ ಅಪೇಕ್ಷಿಸದೆ ಅಂದ್ರೆ ಏನರ್ಥ? ಅದನ್ನೆಲ್ಲ ಬಿಟ್ಟು ಬಿಡೋದು ಅಂತ ಅರ್ಥ ಇಲ್ಲ. ಎಷ್ಟು ಮಾಡಿಸ್ತಾನೋ ಅಷ್ಟು ಮಾಡಿಸಿ, ಮುಖ್ಯವಾಗಿ ಎಲ್ಲಿರ್ಬೇಕು ನಮ್ದು ಫೋಕಸ್, ನಮ್ದು ಗುರಿ ಎಲ್ಲಿರ್ಬೇಕು? ಶ್ರೀ ಪವನಮುಖ ದೇವಾಂತರಾತ್ಮಕ, ಲಕ್ಷ್ಮೀ ದೇವಿಯ ವಾಯುದೇವರೇ ಮೊದಲಾದ ದೇವತೆಗಳ ಅಂತರ್ಯಾಮಿಯಾದ, ಅಂದ್ರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಅಂತ. ಬೇರೆ ದೇವತೆಗಳಿಗಿಂತ ವಾಯುದೇವರು ದೊಡ್ಡವರು, ವಾಯುದೇವರಿಗಿಂತ ಲಕ್ಷ್ಮಿಗಿಂತ ನಾರಾಯಣ ದೊಡ್ಡವ ಅಂತ. ಶ್ರೀ ಪವನಮುಖ ದೇವಾಂತರಾತ್ಮಕ ಪ್ರವ್ರತಮ, ಶ್ರೀ ವಾಯುದೇವರೇ ಮೊದಲಾದ ತತ್ವಾಭಿಮಾನಿ ದೇವತೆಗಳಿಗೆ ಶಿಷ್ಟೇಷ್ಟದಾಯಕ, ಆ ಭಗವಂತನ ಆ ಭಗವದ್ಭಕ್ತರ ಇಷ್ಟಗಳನ್ನೆಲ್ಲ ಪೂರ್ಣ ಮಾಡಿಸುವವ ಪರಮಾತ್ಮನೇ ಹಾಗೆ ಅಂತ ಸ್ಮರಿಸುವವರು. ಪುರಾಣಗಳಲ್ಲಿ ಈ ರೀತಿಯಾಗಿ ಹೇಳಿದ್ದನ್ನ ಯಾರು ಚಿಂತನೆ ಮಾಡ್ತಾರೆ ಅವರೇ ಮನುಷ್ಯೋತ್ತಮರು ಅಂತ ಒಟ್ಟು ಅದನ್ನ ಹೇಳ್ತಾ ಇದ್ದಾರೆ. ಬರೀ ಮನುಷ್ಯೋತ್ತಮರು ಮಾತ್ರ ಅಲ್ಲ, ಮುಕ್ತಿಯೋಗ್ಯರೆಲ್ಲರೂ ಕೂಡ ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ. ಅದರಿಂದ ನಾವು ಮಾಧ್ವರು, ನಮಗೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ ಲಕ್ಷ್ಮೀನಾರಾಯಣ ಅಂತ ಚಿಂತನೆ ಇದೆ, ನಮ್ಮ ಹಣೆ ಬಾರ ಅಂತ ತಲೆ ಮೇಲೆ ಕೈ ಇಟ್ಕೋಬಾರ್ದು. ಗರುಡ ಶೇಷರಿಂದ ಶುರು ಮಾಡಿ ಎಲ್ಲರೂ ಹೇಗೆ ಉಪಾಸನೆ ಮಾಡ್ತಾರೆ? ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಅಂತಾನೆ ಉಪಾಸನೆ ಮಾಡ್ತಾರೆ. ಸರಿಯಾದ ಉಪಾಸನೆ ಅದು. ದೇವರ ಪರಮ ಅನುಗ್ರಹಕ್ಕೆ ಕಾರಣ ಆಗಬೇಕು ಅಂದ್ರೆ ವಾಯುದೇವರ ಅಂತರ್ಯಾಮಿ, ವಾಯುದೇವರೇ ಪ್ರತಿಮೆ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ನಮಗೆ ಕಣ್ಣುವ ಕಾಣ ಪ್ರತಿಮೆ ಅಂದ್ರೆ ಅದು ವಾಯುದೇವರೇ. ಅದರಿಂದ ವಾಯುದೇವರ ಪ್ರತಿಮೆಯಲ್ಲಿ ನಾವು ಪರಮಾತ್ಮನನ್ನ ಕಾಣಬೇಕು ಹಾಗೆ ಅಂತ. ಈ ರೀತಿಯಾಗಿ ಮುಕ್ತಿಯೋಗ್ಯರು ಚಿಂತನೆ ಮಾಡ್ತಾರೆ ಅಂತ ಪುರಾಣಗಳಲ್ಲಿ ಹೇಳಿದೆ ಅಂತ ಗುರುಗಳು ತಿಳಿಸ್ತಾ ಇದ್ದಾರೆ. ಇನ್ನು ಇದು ಮುಕ್ತಿಯೋಗ್ಯರ ವಿಚಾರ. ಇನ್ನು ನಿತ್ಯ ಸಂಸಾರಿಗಳು. ನಿತ್ಯ ಸಂಸಾರಿಗಳು ಗುಣದೋಷಾತ್ಮಕರು, ಬ್ರಹ್ಮಾದಿ ಜೀವರ ಭೃತ್ಯರೆಂಬರು ರಾಜನೋಪಾದಿಯಲಿ ಹರಿಯೆಂದು. ಕೃತ್ತಿವಾಸನು ಬ್ರಹ್ಮ ಶ್ರೀ ವಿಷ್ಣುತ್ರಯರು ಸಮದುಃಖ ಸುಖ ಉತ್ಪತ್ತಿ ಮೃತಿ ಭಯ ಪೇಡುವರು ಅವತಾರಗಳಿಗೆ ಸದಾ.
ಮುಕ್ತಿಯೋಗ್ಯರು ಅವರ ಗುಣಗಳು ಹೇಗಿರುತ್ತದೆ, ಹೇಗೆ ಪರಮಾತ್ಮನನ್ನ ಚಿಂತನೆ ಮಾಡ್ತಾರೆ, ಗುರು ಶಿಷ್ಯರ ಭಾವ, ಮುಖ್ಯಪ್ರಾಣ ದೇವರ ಅಂತರ್ಯಾಮಿಯಾಗಿ ಹೇಗೆ ಉಪಾಸನೆ ಮಾಡ್ತಾರೆ, ಇದೆಲ್ಲ ನಾವು ನೋಡಿದ್ದೀವಿ. ಇನ್ನು ನಿತ್ಯ ಸಂಸಾರಿಗಳು ಅವರು ಹೇಗಿರ್ತಾರೆ? ನಿತ್ಯ ಸಂಸಾರಿಗಳು ಅಂದ್ರೆ ಏನು? ಅವರು ಪರಮಾತ್ಮನಲ್ಲಿ ಭಕ್ತಿಯೂ ಇರೋದಿಲ್ಲ, ಪರಮಾತ್ಮನಲ್ಲಿ ದ್ವೇಷವೂ ಇರೋದಿಲ್ಲ. ತಾಮಸರು ಅಂದ್ರೆ ಪರಮಾತ್ಮನಲ್ಲಿ ದ್ವೇಷ ಮಾಡತಕ್ಕವರು, ಮೂರನೇ ಕ್ಯಾಟಗರಿ ಅದು. ಎರಡನೇ ಕ್ಯಾಟಗರಿ ಇವರು ದೇವರಲ್ಲಿ ಭಕ್ತಿಯೂ ಇರೋದಿಲ್ಲ, ಅದೇ ತರ ದ್ವೇಷವೂ ಇರೋದಿಲ್ಲ, ಉದಾಸೀನರಾಗಿ ಇರ್ತಾರೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಗುಣದೋಷಾತ್ಮಕರು ಅಂದ್ರೆ ಗುಣ ಮತ್ತು ದೋಷ ಎರಡು ಮಿಶ್ರವಾಗಿ ಇರುತ್ತವೆ. ಗುಣಗಳು ಇರುತ್ತವೆ, ದೋಷವೂ ಇರುತ್ತವೆ. ಆ ರೀತಿಯಾಗಿ ಅವರ ಉಪಾಸನೆಯೂ ಹಾಗೆ ಇರ್ತದೆ. ದೇವರಲ್ಲಿ ಗುಣವನ್ನು ಚಿಂತನೆ ಮಾಡ್ತಾರೆ, ದೇವರಲ್ಲಿ ದೋಷವನ್ನು ಚಿಂತನೆ ಮಾಡ್ತಾರೆ. ಬ್ರಹ್ಮಾದಿ ಜೀವರು ಅದನ್ನ ಹೇಳ್ತಾ ನಮಗೆ ಅರ್ಥ ಆಗಲ್ಲ. ಏನು ಗುಣದೋಷಾತ್ಮಕರು ಅಂದ್ರೆ ಏನು? ಗುಣಗಳು ದೋಷಗಳು ಎರಡು ಕೂಡಿ ಇರುತ್ತದೆ ಅಂದ್ರೆ ಯಾವ ಗುಣಗಳು ಇರುತ್ತದೆ, ಯಾವ ದೋಷಗಳು ಇರುತ್ತದೆ, ಅದನ್ನ ಬಿಡಿಸಿ ಹೇಳ್ತಾ ಇದ್ದಾರೆ. ಬ್ರಹ್ಮಾದಿ ಜೀವರು ಭೃತ್ಯರೆಂಬರು. ಬ್ರಹ್ಮ ಮೊದಲಾದ ದೇವತೆಗಳು ಪರಮಾತ್ಮನಿಗೆ ಪರಿವಾರ ದೇವತೆಗಳು ಅಂತ ಒಪ್ಪುತ್ತಾರೆ. ಪರಮಾತ್ಮ ಅವನು ಶ್ರೇಷ್ಠ, ಉಳಿದ ಎಲ್ಲರೂ ಕೂಡ ಬ್ರಹ್ಮಾದಿಗಳು ಪರಿವಾರ ದೇವತೆ ಪರಮಾತ್ಮನಿಗೆ ಅಂತ. ಹೌದು, ಹೇಗಿರ್ತಾರೆ ಪರಿವಾರ ದೇವತೆಗಳು ಅಂದ್ರೆ ಯಾವ ಅರ್ಥದಲ್ಲಿ? ರಾಜನೋಪಾದಿಯಲ್ಲಿ. ರಾಜ ಹೇಗೆ ಮಕ್ಕಳನ್ನ ದಾರಿ ತೋರಿಸ್ತಾನಲ್ಲ, ಒಂದು ದೇಶದ ರಾಜ, ಅವನ ಕೆಳಗೆ ಎಲ್ಲರೂ ಮಂತ್ರಿಗಳು ಭೃತ್ಯರು ಎಲ್ಲರೂ ಇರ್ತಾರಲ್ವಾ, ಆ ರೀತಿಯಾಗಿ ಪರಮಾತ್ಮನ ಕೆಳಗೆ ಇವರೆಲ್ಲ ಸೇವಕರಾಗಿ ಇದ್ದಾರೆ. ಪರಮಾತ್ಮ ಉತ್ತಮನಾಗಿದ್ದಾನೆ ಅಂದ್ರೆ ಯಾವ ತರ? ರಾಜನ ತರ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇನಾ? ರಾಜನಷ್ಟೇನಾ ದೇವರು? ರಾಜ ಎಷ್ಟು ದೊಡ್ಡವನಾಗಿದ್ದಾನೋ ದೇವರು ಅಷ್ಟೇ ದೊಡ್ಡವನಾಗಿದ್ದಾನ? ರಾಜ, ಉದಾಹರಣೆಗೆ ರಾಜ ಅವನು ನಮ್ಮ ಎಷ್ಟೇ ಇದ್ರೂ ರಾಜ ಹೊರಗಿನವನು, ಒಳಗೆ ಅವನ ವ್ಯಾಪಾರ ಯಾವುದೂ ಇಲ್ಲ. ಕಣ್ಣು, ಕಿವಿ, ಮನಸ್ಸು ಪ್ರೇರಕನಾಗಿ, ಇನ್ನು ಬಿಂಬನಾಗಿ ಮನಸ್ಸಿನ ಒಳಗೆ ಬಿಂಬ ಪ್ರತಿಬಿಂಬ ಭಾವನೆಯನ್ನು ಚಿಂತನೆ ಮಾಡುವವರು ಮುಕ್ತಿಯೋಗ್ಯರು. ಪರಮಾತ್ಮ ಇಲ್ಲದೆ ಯಾವುದೂ ಇರೋದಿಲ್ಲ ಹಾಗೆ ಅಂತ. ಇವರು ಹಾಗಿಲ್ಲ. ಎಷ್ಟೋ ಜನ ರಾಜರನ್ನೇ ಏಮಾಡಿಸಿ ಹೋಗ್ತಾರೆ, ಕಣ್ಣು ತಪ್ಪಿಸಿ ಹೋಗ್ತಾರೆ. ಅದರಿಂದ ಇವರ ಉಪಾಸನೆ ಅಷ್ಟೇ ಇರುತ್ತದೆ ಅಂತ. ಹೇಗೆ ರಾಜ ಆ ದೇಶದ ಪ್ರಜೆಗಳಿಗೆ ಒಡೆಯನಾಗಿರ್ತಾನೋ ಅದೇ ತರ ಬ್ರಹ್ಮಾದಿ ಸಕಲ ಜೀವರಾಶಿಗಳಿಗೂ ಕೂಡ ಪರಮಾತ್ಮ ಒಡೆಯನಾಗಿ ಇದ್ದಾನೆ ಅಂತ. ಇನ್ನು ರಾಜನೋಪಾದಿಯಲ್ಲಿ ಎಂಬ ಕೃತಿವಾಸ ಅಂದರೆ ಚರ್ಮಮೇ ವಸ್ತ್ರವಾಗಿರತಕ್ಕ ರುದ್ರದೇವರು, ಬ್ರಹ್ಮ, ವಿಷ್ಣು ಇವರು ಮೂರು ಜನರು ಕೂಡ ಸಮ. ಕೃತಿವಾಸನು ಬ್ರಹ್ಮ ಶ್ರೀ ವಿಷ್ಣು ತ್ರಯರು ಸಮ. ಬ್ರಹ್ಮ ವಿಷ್ಣು ಮಹೇಶ್ವರ ಸಮ ಅಂತ ಹೇಳಿಬಿಡ್ತಾರೆ. ಅವತಾರಗಳಿಗೆ ಸದಾ ದುಃಖ ಸುಖ ಉತ್ಪತ್ತಿ ಮೃತಿ ಭಯ ಪೇಳುವರು. ಪರಮಾತ್ಮನ ಅವತಾರ ಇದೆ ನೋಡಿ, ರಾಮ ಕೃಷ್ಣ ಮುಂತಾದ ಅವತಾರಗಳು, ಅವುಗಳಿಗೆ ದುಃಖ ಇರುತ್ತದೆ, ಸುಖ ಇರುತ್ತದೆ, ಅವುಗಳಿಗೆ ಉತ್ಪತ್ತಿ ಇದೆ, ಅವುಗಳಿಗೆ ನಾಶ ಇದೆ, ಅವುಗಳಿಗೂ ಭಯ ಇದೆ. ಪರಮಾತ್ಮನ ಅವತಾರ ರೂಪಗಳಿಗೂ ಕೂಡ ಇಂತಹ ದೋಷಗಳು ಇದೆ ಅಂತ ಅವರು ಚಿಂತನೆ ಮಾಡ್ತಾರೆ. ನೋಡಿ ಹೇಗಿದೆ ನೋಡಿ ಅವರ ಉಪಾಸನೆ. ಅವರನ್ನ ದ್ವೇಷನೂ ಮಾಡೋದಿಲ್ಲ, ಆದರೆ ದೇವರಲ್ಲಿ ಗುಣದೋಷ ಎರಡನ್ನೂ ಚಿಂತನೆ ಮಾಡ್ತಾರೆ. ಅದರಿಂದ ಅವರ ಸ್ವರೂಪವೂ ಹಾಗೆ ಇರ್ತದೆ, ಗುಣದೋಷ ಮಿಶ್ರಿತವಾಗಿ ಇರ್ತದೆ. ಮುಕ್ತಿಯೋಗ್ಯರು ದೇವರು ಕೇವಲ ಗುಣಪೂರ್ಣ ಅಂತ ಚಿಂತನೆ ಮಾಡ್ತಾರೆ. ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ. ಯಾಕೆ? ಅವರು ಹಾಗೆ ಇರ್ತಾರೆ, ಅವರು ಕೇವಲ ಗುಣಪೂರ್ಣರಾಗಿ ಇರ್ತಾರೆ. ಗುಣದಲ್ಲಿ ತಾರತಮ್ಯ ಇದೆ, ಆದರೆ ದೋಷಗಳು ಯಾವುದು ಇಲ್ಲ ನೋಡಿ. ಮುಕ್ತಿಯೋಗ್ಯರ ಸ್ವರೂಪದಲ್ಲಿ ದೋಷಗಳು ಅಂತ ಯಾವುದು ಇರೋದಿಲ್ಲ, ಆದರೆ ಗುಣದಲ್ಲಿ ಹೆಚ್ಚು ಕಡಿಮೆ ಇದೆ ಅಂತ ಅಷ್ಟು ವ್ಯತ್ಯಾಸ. ಆದರೆ ನಿತ್ಯ ಸಂಸಾರಿಗಳಲ್ಲಿ ಹಾಗಿಲ್ಲ, ಗುಣ ದೋಷ ಎರಡು ಸೇರಿ ಇರುತ್ತದೆ. ಈ ರೀತಿಯಾಗಿ ಅವರು ರಾಜನಂತೆ ಒಂದು 3 ಪಾಯಿಂಟ್ ಹೇಳಿದ್ದಾರೆ. ರಾಜ ಹೇಗೆ ಭೃತ್ಯರನ್ನು ನೋಡ್ಕೋತಾನೋ ಅದೇ ತರ ದೇವರು ನಮ್ಮನ್ನು ನೋಡ್ಕೋತಾನೆ. ಅಂದ್ರೆ ಹೊರಗಿದ್ದು ನೋಡ್ಕೋತಾನೆ, ಒಳಗೆ ಪ್ರವೇಶ ಇತ್ಯಾದಿಗಳು ಯಾವುದು ಇಲ್ಲ ಎಂಬ ಒಂದು ಅರ್ಥದಲ್ಲಿ ಬರುತ್ತದೆ. ಇನ್ನು ಎರಡನೇದು ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಸಮನಾಗಿದ್ದಾರೆ, ಅವರು 3 ಜನರು ಕೂಡ ಸಮ ಅಂತ ತಿಳಿತಾರೆ. ಇನ್ನು 3ನೇ ಪಾಯಿಂಟು ಪರಮಾತ್ಮನ ಅವತಾರ ರೂಪಗಳಿಗೆ ಸುಖ ದುಃಖ ಹುಟ್ಟು ಸಾವು ಭಯ ಇವುಗಳೆಲ್ಲ ಇದೆ ಹಾಗೆ ಅಂತ ಚಿಂತನೆ ಮಾಡ್ತಾರೆ ಹಾಗೆ ಅಂತ ಒಟ್ಟು.
ಇವರಿಗೆ ನಿತ್ಯ ಸಂಸಾರಿಗಳಿಗೆ ಸಾಂತಾನಿಕ ಲೋಕ ಅಂತ ಒಂದು ಇದೆ. ಆ ಸಾಂತಾನಿಕ ಲೋಕದಲ್ಲಿ ಸುಖ ದುಃಖ ಮಿಶ್ರಿತವಾದ ಫಲಗಳನ್ನೇ ಅವರು ಕೂಡ ತಮ್ಮ ಇದೇ ಥರ ಉಪಾಸನೆ ಮಾಡ್ತಾರೆ. ಪರಮಾತ್ಮನನ್ನು ಉಪಾಸನೆ ಮಾಡಿ ನೋಡಿ, ಅವರಿಗೂ ಕೂಡ ಪರಮಾತ್ಮ ಬೇಕು. ತಮಗೆ ನಿಯತವಾದ ಗತಿಯನ್ನ ಪಡೀಬೇಕು ಅಂದ್ರೆ ಪರಮಾತ್ಮನ ಒಂದು ಸಂಬಂಧ ಇರಲೇಬೇಕು. ನೋಡಿ, ಅವರು ಪರಮಾತ್ಮ ಗುಣಪೂರ್ಣ ಅಂತ ಚಿಂತನೆ ಮಾಡ್ತಾರೋ, ಅಥವಾ ಪರಮಾತ್ಮನಲ್ಲಿ ಗುಣದೋಷಗಳು ಇದೆ ಅಂತ ಚಿಂತನೆ ಮಾಡ್ತಾರೋ, ಅಥವಾ ಪರಮಾತ್ಮನಲ್ಲಿ ದೋಷಗಳೇ ಇದೆ ಅಂತ ಚಿಂತನೆ ಮಾಡ್ತಾರೋ, ಹೇಗೆ ಇರಲಿ ಒಟ್ಟು ಪರಮಾತ್ಮನ ಉಪಾಸನೆ ಮಾಡಲೇಬೇಕು. ಅವರು ಅವರಿಗೂ ಶಾಸ್ತ್ರಾದಿಗಳು ಬೇಕು. ಅದರಿಂದ ಒಂದೇ ಶಾಸ್ತ್ರದಲ್ಲಿ 3 ವಿಚಾರವನ್ನ ವೇದಗಳೂ ಕವರ್ ಮಾಡಿದೆ. ಮೇಲ್ನೋಟದ ಅರ್ಥದ್ದು ಆ ಥರ ಬರುವಂತೆ ವ್ಯಾಖ್ಯಾನ ಮಾಡ್ತಾರೆ, ಆದರೆ ನಿಜವಾದ ಅರ್ಥ ಅದು ಗೂಢವಾಗಿ ಇರುತ್ತದೆ. ಅದರಿಂದ ಒಂದೇ ಶಾಸ್ತ್ರದಲ್ಲೇ ಈ 3 ವಿಚಾರವೂ ತೆಗಿಯಕ್ಕೆ ಬರ್ತದೆ ಅಂತ ಒಟ್ಟು. ಎಷ್ಟು ಚಂದ ಇದು ನೋಡಿ, ದೇವರ ವ್ಯವಸ್ಥೆ ಇದು. ಇನ್ನು ನಿತ್ಯ ಸಂಸಾರಿಗಳ ಬಗ್ಗೆ ಹೇಳ್ತಾರೆ. ತಾರತಮ್ಯ ಜ್ಞಾನವಿಲ್ಲದೆ ಸೂರಿಗಳ ನಿಂದಿಸುತ್ತ ನಿತ್ಯದಿ ತೋರುತಿಪ್ಪರು ಸುಜನರೋಪಾದಿಯಲಿ ನರರೊಳಗೆ ಕ್ರೂರ ಕರ್ಮ ಸಕ್ತರಾಗಿ ಶರೀರ ಪೋಷಣೆಗೋ ಸುಖದಿ ಸಂಚಾರ ಮಾಳ್ಪರು ಅನ್ಯ ದೇವತೆ ನೀಚರಾಲಯದಿ. ಇನ್ನು ಮನುಷ್ಯ ನಿತ್ಯ ಸಂಸಾರಿಗಳು ಅಂದ್ರೆ ರಾಜಸರು ಅಂದ್ರೆ ಯಾರು? ಮನುಷ್ಯ ಮಧ್ಯಮರು ಅಂತ. ಮನುಷ್ಯರಲ್ಲಿ 3 ಭಾಗ ಮಾಡ್ತಾರೆ. ಮನುಷ್ಯೋತ್ತಮರು ಅವರು ಮುಕ್ತಿಯೋಗ್ಯರು, ಮನುಷ್ಯ ಮಧ್ಯಮರು ಅವರು ನಿತ್ಯ ಸಂಸಾರಿಗಳು ಅಂತ ಅದರ ಬಗ್ಗೆ ಗುಣದೋಷ ಎರಡನ್ನೂ ಚಿಂತನೆ ಮಾಡುವವರು ಅಂತ ನೋಡಿದ್ದೀವಿ. ಇನ್ನು 3ನೇ ಕ್ಯಾಟಗರಿಗೆ ಬರ್ತಾರೆ ಈಗ, ಮನುಷ್ಯ ಅಧಮರು ಅಂತ. ಅವರ ಚಿಂತನೆ ಹೇಗಿರುತ್ತದೆ? ತಾರತಮ್ಯ ಜ್ಞಾನವಿಲ್ಲದೆ ಇವರು ಉತ್ತಮರು ಇವರು ಅಧಮರು ಅಂತ ತಾರತಮ್ಯ ಜ್ಞಾನವೇ ಇಲ್ಲ, ಎಲ್ಲರೂ ಈಕ್ವಲ್ ಅಂತ ಹೇಳ್ತಾರೆ. ಇನ್ನು ಸೂರಿಗಳ ನಿತ್ಯದಿ ನಿಂದಿಸುತ್ತ ಜ್ಞಾನಿಗಳನ್ನ ಡೈಲಿ ಬೈತಾರೆ, ಅವರು ಸರಿ ಇಲ್ಲ ಇವರು ಸರಿ ಇಲ್ಲ. ನಮ್ಮಲ್ಲಿ ಅದು ಸ್ವಲ್ಪ ಬಂದ್ಬಿಟ್ಟಿದೆ ನೋಡಿ. ಒಬ್ಬರು ಮಠ ಸ್ವಾಮಿಗಳು ಇನ್ನೊಬ್ಬರು ಮಠ ಸ್ವಾಮಿಗಳು ಅವರು ಸರಿ ಇಲ್ಲ, ವೈಷ್ಣವರನ್ನೇ ಬೈತಾ ಇರೋದು. ಹಂಗಾಗಬಾರದು. ಜ್ಞಾನಿಗಳನ್ನ ಗೋಪಿಚಂದನ ಹಚ್ಕೊಂಡಿದ್ರೆ ಅವರಿಗೆ ನಮಸ್ಕಾರ ಮಾಡಬೇಕು ಅಂತ ಆಚಾರ್ಯರು ಹೇಳಿದ್ದಾರೆ. ಎಂದಿಗೂ ಇನ್ನೊಂದು ವೈಷ್ಣವರನ್ನ ನಿಂದೆ ಮಾಡಬೇಡಿ, ಯಾಕೆ ದೇವರ ಪ್ರತೀಕ ಅವರು. ಗೋಪಿಚಂದನ ಹಚ್ಕೊಂಡಿದ್ದಾರೆ, ವಿಷ್ಣು ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳ್ತಾರೆ, ಹಾಗೆ ಅಂದ್ರೆ ಅದನ್ನು ಉಪಾಸನೆ ಮಾಡ್ತಾರೆ, ಹಾಗೆ ಅಂದ್ರೆ ಅವರು ದೇವರ ಪ್ರತೀಕ ಇದ್ದಾಗೆ ಚಿಂತನೆ ಮಾಡಬೇಕು. ಅವರು ಪೂಜ್ಯರಾಗ್ಬಿಡ್ತಾರೆ. ಅವರು ಸಣ್ಣ ಮಗು ಇರ್ಬೋದು, ಈಗಿನ್ನೂ ಉಪನಯನ ಆಗಿರ್ಬೋದು, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳ್ತಾರೆ, ಹಾಗೆ ಅಂತ ಹೇಳಿದ್ರೆ ಅವರು ಪೂಜ್ಯರೇ ಆಗ್ತಾರೆ. ಗೋಪಿಚಂದನ ಹಚ್ಚಿ ಸಂಧ್ಯಾವಂದನಾದಿಗಳನ್ನ ಮಾಡ್ತಾರೆ, ಪೂಜ್ಯರೇ ಆಗ್ಬಿಡ್ತಾರೆ ಅವ್ರಲ್ಲ. ಅದರಿಂದ ಜ್ಞಾನಿಗಳನ್ನ ನಿಂದೆ ಮಾಡಬಾರದು. ಅದು ಯಾರು ಮಾಡುವ ಕೆಲಸ? ಮನುಷ್ಯ ಅಧಮರು ಮಾಡುವ ಕೆಲಸ. ತಾರತಮ್ಯ ಇಲ್ಲ ಅಂತ ಹೇಳೋದು, ಜ್ಞಾನಿಗಳನ್ನ ನಿಂದೆ ಮಾಡೋದು. ಯಾವುದೋ ದೊಡ್ಡ ಸ್ವಾಮಿಗಳು ಬಿಟ್ಟು ಬಿಡಿ, ಬೇರೆ ಒಂದು ವೈಷ್ಣವರನ್ನು ಕೂಡ ನಿಂದೆ ಮಾಡಬಾರದು ಅಂತ ಹೇಳ್ತಾರೆ. ಯಾಕೆ? ನಿಂದೆ ಮಾಡಲಿಕ್ಕೆ ನಿನ್ನನ್ನು ದೇವರು ಕಳಿಸಿಲ್ಲ ಭೂಮಿಗೆ. ದೇವರು ನಮ್ಮನ್ನು ಕಳಿಸಿರೋದು ಉದ್ದೇಶನೇ ಬೇರೆ. ನನ್ನನ್ನ ತಿಳಿ ಅಂತ ಹೇಳ್ತಾ ಇದ್ದಾನೆ. ನನ್ನ ಜಿಜ್ಞಾಸ ಮಾಡು, ಬ್ರಹ್ಮ ಜಿಜ್ಞಾಸ ಮಾಡು ಅಂತ ಹೇಳಿದ್ರೆ, ನೀನು ಹೋಗಿ ಮನುಷ್ಯರ ಜಿಜ್ಞಾಸ ಮಾಡ್ತಾ ಕೂತಿದ್ರೆ ದೇವರು ಹೇಗೆ ಅನುಗ್ರಹ ಮಾಡುವನು? ಮಾಡುವುದಿಲ್ಲ. ಅದರಿಂದ ಮನುಷ್ಯರ ಜಿಜ್ಞಾಸ ಬಿಟ್ಟು ಬಿಡಿ ಅಂತಾರೆ. ತಾರತಮ್ಯ ಜ್ಞಾನ ಇರಬೇಕು, ಜ್ಞಾನಿಗಳನ್ನು ಕೊಂಡಾಡಬೇಕು. ನರರೊಳಗೆ ಸುಜನರೋಪಾದಿಯಲ್ಲಿ ಮನುಷ್ಯರಲ್ಲಿ ಅವರು ಸುಜನರಂತೆ ತೋರಿಸಿಕೊತಾರೆ, ಸಾಧು ಜನರಂತೆ ವೇಷಭೂಷ ಎಲ್ಲ ಇರ್ತದೆ. ಆದರೆ ಮನಸ್ಸಿನಲ್ಲಿ ಇಂಥ ಕ್ರೂರವಾದ ವಿಚಾರ, ಅಂದರೆ ಶಾಸ್ತ್ರ ವಿರುದ್ಧ ವಿಚಾರ ಇದೆಲ್ಲ, ಅದನ್ನ ಮನಸ್ಸೊಳಗೆ ಇಟ್ಕೊಂಡಿರ್ತಾರೆ. ತಮ್ಮ ಶಿಷ್ಯರಿಗೆ ಅದನ್ನು ಹೇಳ್ತಾರೆ ಅವರು. ಅದರಿಂದ ಸನ್ಯಾಸಿಗಳಾಗಿಯೂ ಇರ್ತಾರೆ ಅವರು. ಅದರಿಂದ ಎಚ್ಚರದಿಂದ ಇರಬೇಕು. ಎಲ್ಲಾ ಸನ್ಯಾಸಿಗಳನ್ನ ನಾವು ಉತ್ತಮರು, ಸರಿಯಾದ ಜ್ಞಾನಿಗಳು ಅಂತ ನಾವು ಭಾವಿಸಬಾರದು. ಸರಿಯಾಗಿ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರೆ ಅದನ್ನ. ಇನ್ನು ಕ್ರೂರ ಕರ್ಮಾಸಕ್ತರಾಗಿ ಕ್ರೂರ ದೇವತೆಗಳ ಭಜನೆಯನ್ನ ಮಾಡಿ, ಅಂದ್ರೆ ರಾಕ್ಷಸರು ಮುಂತಾದವರ ಪೈಶಾಚಿ ವಿದ್ಯೆ ಅಂತೆಲ್ಲ ಹೇಳ್ತಾರೆ, ಅಂತ ಒಂದು ವಿದ್ಯೆಯಿಂದ ಅದರಲ್ಲಿ ಆಸಕ್ತರಾಗಿ ಇರ್ತಾರೆ ಅವರು. ಮಾಟ ಇತ್ಯಾದಿಗಳನ್ನು ಮಾಟ ಮಂತ್ರ ಇತ್ಯಾದಿಗಳನ್ನೆಲ್ಲ ಮಾಡುವವರಾಗಿಯೂ ಇರ್ತಾರೆ. ಶರೀರ ಪೋಷಣ ಗೋಸುಕದಿ ಅನ್ಯ ದೇವತೆ ನೀಚರಾಲಯದಿ, ಅದೆಲ್ಲ ಯಾತಕ್ಕೆ ಮಾಡ್ತಾರೆ? ಶರೀರ ಪೋಷಣೆ, ಹೊಟ್ಟೆಪಾಡು ಮಾಡ್ತಾರೆ, ಅದೇ ಅವ್ರದ್ದು ಪ್ರಧಾನ ಆಗಿಬಿಡುತ್ತೆ. ಇನ್ನು
ಅನ್ಯ ದೇವತೆ, ಕ್ಷುದ್ರ ದೇವತೆಗಳು ಅಂತ, ದೇವತೆಗಳಲ್ಲಿ ನೀಚರಾದವರು ಕ್ಷುದ್ರ ದೇವತೆಗಳು, ಅವರ ಆಲಯಗಳಲ್ಲಿ ಅಥವಾ ಬೇರೆ ದೇವತೆಗಳ ಆಲಯದಲ್ಲಿ ಹಣಕ್ಕಾಗಿ ಸಂಚಾರ ಮಾಡ್ತಾ ಈ ರೀತಿಯಾಗಿ ಕರ್ಮಗಳನ್ನೆಲ್ಲ ಅವರು ಮಾಡ್ತಾ ಇರ್ತಾರೆ ಹಾಗೆ ಅಂತ. ಒಟ್ಟು ಮುಖ್ಯ ಏನು? ತಾರತಮ್ಯ ಜ್ಞಾನ ಇರೋದಿಲ್ಲ, ಭಗವಂತನ ಭಕ್ತರನ್ನು ಅವರು ನಿಂದಿಸುತ್ತಾರೆ, ತನ್ನನ್ನ ಜ್ಞಾನಿ ತಪಸ್ವಿ ಅಂತ ಅವರು ತೋರ್ಪಡಿಗೆಗೆ ಇರ್ತಾರೆ ಹಾಗೆ ಅಂತ. ಇಷ್ಟು 3 ವಿಚಾರಗಳನ್ನ ಇವರು ಮನುಷ್ಯ ಅಧಮರು ಅಂತ, ಇವರಿಗೆ ತಮಸೆ ಗತಿ ಅಂತ ಹೇಳ್ತಾರೆ. ಇನ್ನು ದಶ ಪ್ರಮತಿಯ ಮತಾಬ್ಧಿಯೊಳು ಸುಮನಸರೆಣಿ ಪರತ್ನಗಳ ಅವಲೋಕಿಸಿ ತೆಗೆದು ಪ್ರಾಕೃತ ಸುಭಾಷಾದಂತುಗಳ ರಚಿಸಿ ಅಶುಭದಿ ಶ್ರೀರಮಣಗೆ ಸಮರ್ಪಿಸಿದೆ ಸಜ್ಜನರಿದನು ಸಂತೋಷಿಸಲಿತು ದೋಷಗಳೆನಿಸದಲೆ ಕಾರುಣ್ಯದಲ್ಲಿ ನಿತ್ಯ. ಎಷ್ಟು ಚಂದ ಇದೆ ನೋಡಿ. ದಶಪ್ರಮತಿಯ ಮತ ಅಬ್ಧಿಯೊಳು, ಮನುಷ್ಯರಲ್ಲಿ ಇರುವ 3 ವಿಭಾಗವನ್ನು ಕೂಡ ಹೇಳಿದರು. ಮನುಷ್ಯೋತ್ತಮರು, ಅವರು ಮುಕ್ತಿಯೋಗ್ಯರು. ಮನುಷ್ಯ ಮಧ್ಯಮರು, ಅವರು ನಿತ್ಯ ಸಂಸಾರಿಗಳು. ಮನುಷ್ಯ ಅಧಮರು, ಅವರೆಲ್ಲ ತಮೋಯೋಗ್ಯರು ಅಂತ. ಇನ್ನು ತಮಯೋಗ್ಯರ ಬಗ್ಗೆ ಪೂರ್ತಿ ಹೇಳಿಲ್ಲ, ಒಂದು ಅಂಶ ಮಾತ್ರ ಹೇಳಿದ್ದಾರೆ, ಒಂದು ಪಾರ್ಟ್. ಮನುಷ್ಯ ಅಧಮರು, ಅವರು ತಮಯೋಗ್ಯಕ್ಕೆ ಸೇರಿದವರು. ಮುಂದೆ ಅಸುರರು ಅವರೆಲ್ಲ ಬೇಕಾದವರು ಇದ್ದಾರೆ, ಅವರದ್ದು ವಿಚಾರ ಹೇಳಿಲ್ಲ. ಇದು ಒಟ್ಟು ಇಷ್ಟು ವಿಚಾರ ದಶಪ್ರಮತಿಯ ಮತ. ಇದೆಲ್ಲ ನಾನು ಹೇಳಿದ್ದು ಪೂರ್ಣ ಪ್ರಜ್ಞಾಚಾರ್ಯರು, ಶ್ರೀಮನ್ ಮಧ್ವಾಚಾರ್ಯರು, ವಾಯುದೇವರ ಅವತಾರರಾದ ಶ್ರೀಮನ್ ಮಧ್ವಾಚಾರ್ಯರ ಮತ ಇದು. ಆ ಮಧ್ವಾಚಾರ್ಯರ ಮತ ಎನ್ನುವ ಅಬ್ಧಿಯೊಳು, ಅದು ಒಂದು ದೊಡ್ಡ ಸಮುದ್ರ. ಸಮುದ್ರದಲ್ಲಿ ಸುಮನಸರೆಣಿಪ ಅವಲೋಕಿಸಿ ದೇವತೆಗಳು ಎನ್ನುವ ರತ್ನಗಳನ್ನ ಹುಡುಕಿ ಪ್ರಾಕೃತ ಸುಭಾಷಾ ತಂತುಗಳ ಆಡುವ ಭಾಷೆ, ಪ್ರಾಕೃತ ಭಾಷೆ, ಆಡುವ ಭಾಷೆ ಅಂದ್ರೆ ಕನ್ನಡ ಭಾಷೆಯಲ್ಲಿ, ಕನ್ನಡ ಭಾಷೆ ಎನ್ನುವ ಆ ಹಗ್ಗದಲ್ಲಿ ಕಟ್ಟಿ ರಚಿಸಿ ಅದನ್ನು ಮಾಲೆಯಂತೆ ಮಾಡಿ. ಅಂದ್ರೆ ಏನರ್ಥ ಬಂತು? ಮಧ್ವಾಚಾರ್ಯರು ಎನ್ನುವ ಸಮುದ್ರದಲ್ಲಿ ದೇವತೆಗಳು ಎನ್ನುವ ರತ್ನಗಳನ್ನ ತೆಗೆದು ಕನ್ನಡ ಭಾಷೆ ಎನ್ನುವ ಹಗ್ಗದಲ್ಲಿ ಪೋಣಿಸಿ ಕಟ್ಟಿದ ಮಾಲೆ ಇದು, ಈ ತಾರತಮ್ಯ ಮಾಲೆ. ಅದನ್ನ ಅಸುಪತಿ, ಅಸು ಅಂದ್ರೆ ಪ್ರಾಣ, ಪ್ರಾಣಪತಿಯಾದ ಶ್ರೀರಮಣಗೆ, ಶ್ರೀಮನ್ನಾರಾಯಣನಿಗೆ ಸಮರ್ಪಿಸಿದೆ, ಸಮರ್ಪಣೆ ಮಾಡ್ತೇನೆ ಅಂತ ಗುರುಗಳು ಇದನ್ನ, ಈ ಒಂದು ಮಾಲೆಯನ್ನ, ತಾರತಮ್ಯದ ಮಾಲೆ. ತಾರತಮ್ಯ ಮಾಲೆ ಹೇಗಿರುತ್ತದೆ ನೋಡಿ. ಮಾಲೆ ಯಾವತ್ತೂ ಒಟ್ಟಿಗೆ ಇರೋದಿಲ್ಲ. ದೇವರಿಗೆ ಮಾಲೆ ಹಾಕಿದರೆ ಕೆಲವುದು ಮೇಲೆ ಇರ್ತದೆ, ಕೆಲವುದು ಕೆಳಗೆ ಇರ್ತದೆ ನೋಡಿ. ಮಾಲೆಯಲ್ಲೂ ಕೂಡ, ಮಾಲೆಯು ಕೂಡ ನಮಗೆ ತಾರತಮ್ಯವನ್ನು ಸೂಚನೆ ಮಾಡ್ತಾ ಇದೆ. ಎಷ್ಟು ಚಂದ ಚಿಂತನೆ ಇರಬೇಕು ನೋಡಿ. ದೇವರಿಗೆ ಸಮರ್ಪಣೆ ಮಾಡ್ತೀವಿ, ತುಳಸಿ ಮಾಲೆ, ಹೂವಿನ ಮಾಲೆ ಸಮರ್ಪಣೆ ಮಾಡುವಾಗ ನಮ್ಮ ಚಿಂತನೆ ಹೇಗಿರ್ಬೇಕು? ಹಾಗೆಂದ್ರೆ ಈ ರೀತಿಯಾಗಿ ಚಿಂತನೆ ಮಾಡ್ರಿ ಅಂತ. ತಾರತಮ್ಯ, ನಮಗೆ ಮಾಲೆ ಅಂದ್ರೆ ನೋಡಿದ ಕೂಡಲೇ ತಾರತಮ್ಯ. ಯಾಕೆ? ಮೇಲೆ ಕೆಳಗೆ ಇದೆ, ಮುಖ್ಯ ಸಿದ್ಧಾಂತ. ಅದನ್ನ ಸಮರ್ಪಿಸಿದೆ, ಸಮರ್ಪಣೆ ಮಾಡಿದ್ದೇವೆ. ಸಜ್ಜನರು ದೋಷಗಳೆನಿಸದೆ, ಇದು ಸರಿಯೋ ತಪ್ಪೋ, ಯಾವುದು ತಪ್ಪಿಲ್ಲ ಇದರಲ್ಲಿ. ಮಧ್ವಾಚಾರ್ಯರ ಸಮುದ್ರದಿಂದ ತೆಗೆದದ್ದು ಸರಿಯಾಗಿ, ವಿರೋಧ ಬಂದ್ರೆ ಸರಿಯಾಗಿ ಜೋಡಿಸಿಕೊಳ್ಳುವ, ಅರ್ಥ ಮಾಡಿಸಿಕೊಳ್ಳುವ ಒಂದು ಪ್ರಯತ್ನ ನಮ್ಮಲ್ಲಿ ಇರಬೇಕಷ್ಟೆ. ಅಂತ ದೋಷವನ್ನ ಕಾಣದೆ ಕಾರುಣ್ಯದಲ್ಲಿ, ಕರುಣೆಯಿಂದ ಇದನ್ನ ನಿತ್ಯ ಪ್ರತಿ ದಿವಸದಲ್ಲಿ ಇಂತಹ ಮಾಲೆಯನ್ನು ನೋಡಿ ಸಂತೋಷ ಪಡ್ಲಿ ಹಾಗೆ ಅಂತ ಹೇಳ್ತಾ ಇದ್ದಾರೆ. ನಿರುಪಮ ಶ್ರೀ ವಿಷ್ಣು ಲಕ್ಷ್ಮೀ ಸರಸಿಜೋದ್ಭವ ವಾಯುವಾಣಿ ಗರುಡ ಷಣ್ಮಹಿಷಿಯರು ಪಾರ್ವತಿ ಶಕ್ರ ಸ್ಮರ ಪ್ರಾಣ ಗುರು ಬೃಹಸ್ಪತಿ ಪ್ರಭಃ ಸೂರ್ಯನು ವರುಣ ನಾರದ ವನ್ಯ ಸಪ್ತಾಂಗಿರರು ಮಿತ್ರ ಗಣೇಶ ಋತು ಗಂಗಾ ಸ್ವಾಹ ಬುಧನು. ಸರಿಸಾಟಿ ಇಲ್ಲದಂತ ಶ್ರೀ ಲಕ್ಷ್ಮೀ, ವಿಷ್ಣು, ತದನಂತರ ಲಕ್ಷ್ಮೀ, ತದನಂತರ ಸರಸಿಜೋದ್ಭವ ಬ್ರಹ್ಮದೇವರು, ವಾಯು ವಾಣಿ, ಇನ್ನು ವಾಯುದೇವರು, ಸರಸ್ವತಿ ಭಾರತಿ, ಗರುಡದೇವರು, ಗರುಡ ಶೇಷ ರುದ್ರ ಅಂತ ಷಣ್ಮಹಿಷಿಯರು, ಪರಮಾತ್ಮನ ಷಣ್ಮಹಿಷಿಯರು, ಪಾರ್ವತಿ ಸೋಪರ್ಣಿ ವಾರುಣಿ ಪಾರ್ವತಿ, ಶಕ್ರ ದೇವೇಂದ್ರ, ಸ್ಮರ ಅಂದ್ರೆ ಮನ್ಮಥ, ಕಾಮ ಅಂದ್ರೆ ಇಂದ್ರ ಕಾಮರು, ಪ್ರಾಣ ಅಹಂಕಾರಿಕ ಪ್ರಾಣ, ತದನಂತರ
ಗುರು ಬೃಹಸ್ಪತಿ ಪ್ರವಹ ಸೂರ್ಯ ವರುಣ ನಾರದ, ತದನಂತರ ವನ್ನಿ, ತದನಂತರ ಸಪ್ತಾಂಗಿರರು, ಅಂಗಿರ ವಸಿಷ್ಠ ಮೊದಲಾದ ಬ್ರಹ್ಮದೇವರ ಮಕ್ಕಳು ಸಪ್ತಋಷಿಗಳು ಅಂತ. ಮಿತ್ರ ಎನ್ನತಕ್ಕ ಸೂರ್ಯ, ಗಣೇಶ, ಪೃಥು, ಪೃಥು ಮೊದಲಾದ ಚಕ್ರವರ್ತಿಗಳು, ಗಂಗಾ, ಸ್ವಾಹ, ಬುಧ ಹಾಗೆ ಅಂತ. ತರಣಿ ತನಯ ಶನೈಶ್ಚರನು ಪುಷ್ಕರಣ, ಜಾನಜ ಚರಪಿತರು ಗಂಧರ್ವರೀರ್ವರು, ದೇವ ಮಾನುಷ ಚಕ್ರವರ್ತಿಗಳು, ನರರುಳುತ್ತಮ ಮಧ್ಯಮಾಧಮ ಕರಿಸುವರು, ಮಧ್ಯೋತ್ತಮರು ಈರೆರಡು ಜನ ಕೈವಲ್ಯ ಮಾರ್ಗ ಸ್ಥರೆಂದಾನಮಿಪೇ. ತದನಂತರ ಸೂರ್ಯ ಮಗನಾದ ಶನೈಶ್ಚರ, ಪುಷ್ಕರ, ಪುಷ್ಕರ ಕರ್ಮಾಭಿಮಾನಿ ಪುಷ್ಕರ, ಅಜಾನಜ ದೇವತೆಗಳು, ಚಿರಪಿತರರು ಗಂಧರ್ವರೀರ್ವರು, ಅಂದ್ರೆ ದೇವಗಂಧರ್ವರು ಮನುಷ್ಯ ಗಂಧರ್ವರು ಅಂತ, ಗಂಧರ್ವರೀರ್ವರು ದೇವಮಾನುಷ ಅಂತ. ತದನಂತರ ಚಕ್ರವರ್ತಿಗಳು, ತದನಂತರ ನರರೋಳುತ್ತಮ ಅಂದ್ರೆ ಮನುಷ್ಯೋತ್ತಮರು, ಮಧ್ಯಮ ಅಧಮರು, ಮಧ್ಯಮರು ಅಧಮರು, ಕರೆಸುವರು. ಮನುಷ್ಯರಲ್ಲಿ ಈ ರೀತಿಯಾಗಿ 3 ವಿಧ ಜೀವರು ಇರ್ತಾರೆ ಹಾಗೆ ಅಂತ. ಇವರಲ್ಲಿ ಮಧ್ಯದಲ್ಲಿ ಮನುಷ್ಯ ಮಧ್ಯಮರು ಏನಂತ ಇದ್ದಾರೆ, ಅವರು ಮತ್ತೆ ಮನುಷ್ಯ ಅಧಮರು, ಇವರಿಬ್ಬರನ್ನು ಬಿಟ್ಟು ಉಳಿದ ಎಲ್ಲರೂ ಕೂಡ ಕೈವಲ್ಯ ಮಾರ್ಗಸ್ಥರು, ಮುಕ್ತಿಯೋಗ್ಯರು ಅಂತ ಅವರನ್ನ ಆನಮಿಪೆ, ಆ ಮುಕ್ತಿಯೋಗ್ಯರಾದ ಎಲ್ಲರನ್ನು ಕೂಡ ನಾನು ನಮಸ್ಕರಿಸುತ್ತೇನೆ ಹಾಗೆ ಅಂತ. ಒಟ್ಟು ಮನುಷ್ಯರಲ್ಲಿ 5 ಬಗೆ ಅಂತ ಹೇಳ್ತಾರೆ. ಮನುಷ್ಯ ಗಂಧರ್ವರು, ಮನುಷ್ಯ ಚಕ್ರವರ್ತಿಗಳು, ಮನುಷ್ಯೋತ್ತಮರು, ಮನುಷ್ಯ ಮಧ್ಯಮರು, ಮನುಷ್ಯ ಅಧಮರು ಹಾಗೆ ಅಂತ. ಮನುಷ್ಯ ಗಂಧರ್ವರು, ಮನುಷ್ಯ ಚಕ್ರವರ್ತಿಗಳು, ಮನುಷ್ಯೋತ್ತಮರು, ಇವರು 3 ಜನ ಮುಕ್ತಿ ಯೋಗ್ಯರೇ. ಮನುಷ್ಯ ಮಧ್ಯಮರು ಅಧಮರು ಅವರು ಮುಕ್ತಿ ಯೋಗ್ಯರಲ್ಲ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ. ಸಾರಭಕ್ತಿ ಜ್ಞಾನದಿ ಬೃಹತ್ ತಾರತಮ್ಯವನರಿತು ಪಠಿಸುವ ಸೂರಿಗಳಿಗನುದಿನದಿ ಪುರುಷಾರ್ಥಗಳ ಪೂರೈಸಿ, ಕಾರುಣಿಕ ಮರುತಂತರಾತ್ಮಕ ಪ್ರೇರಕ ಜಗನ್ನಾಥ ವಿಠ್ಠಲ ತೋರಿಕೊಂಬನು ಹೃತ್ಕಮಲದೊಳು ಯೋಗ್ಯತೆಗಳರಿತು. ಸಾರಭಕ್ತಿ ಜ್ಞಾನದಿ, ದೃಢವಾದ ಭಕ್ತಿಯಿಂದ ಪರಮಾತ್ಮನೇ ಸರ್ವೋತ್ತಮ ವಾಯು ಜೀವೋತ್ತಮ ಎನ್ನುವ ಜ್ಞಾನದಿಂದ ಬೃಹತ್ತಾರತಮ್ಯವನ್ನು ಅರಿತು, ಈ ಬೃಹತ್ತಾರತಮ್ಯ ಸಂಧಿಯಲ್ಲಿ ಹೇಳಿದ ಪ್ರಕಾರ ತಾರತಮ್ಯವನ್ನು ತಿಳಿದು ಪಠಿಸುವ ಸೂರಿಗಳಿಗೆ, ಯಾರು ಇದನ್ನ ಓದುತ್ತಾರೆ, ಅರ್ಥ ಸಮೇತ ಚಿಂತನೆ ಮಾಡಿ ಓದುತ್ತಾರೆ, ಅವರಿಗೆ ಅನುದಿನದಿ ಪುರುಷಾರ್ಥಗಳ ಪೂರೈಸಿ, ಅವರ ಬಯಕೆಗಳು ಎಲ್ಲವನ್ನು ಕೂಡ ಪರಮಾತ್ಮ ಪೂರೈಸಿ, ಕಾರುಣಿಕ ಮಹಾಕರುಣಾಳು ಪರಮಾತ್ಮ, ಮರುತಾಂತರಾತ್ಮಕ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪ್ರೇರಕ ಜಗನ್ನಾಥ ವಿಠ್ಠಲ, ಲಕ್ಷ್ಮೀಪತಿಯಾದ ಶ್ರೀ ಜಗನ್ನಾಥ, ಜಗತ್ತಿಗೆ ನಾಥನಾದ ವಿಠ್ಠಲ, ಪ್ರಳಯ ಕಾಲದಲ್ಲಿ ಎಲ್ಲವನ್ನು ನುಂಗುವವನಾದ ಪರಮಾತ್ಮ ಶ್ರೀಹರಿ ಜಗನ್ನಾಥ ವಿಠ್ಠಲ ಯೋಗ್ಯತೆಗಳರಿತು, ಅವರವರ ಯೋಗ್ಯತೆಯನ್ನು ಅರಿತು ಹೃತ್ಕಮಲದೊಡು ತೋರಿಕಂಬನು, ಅವರ ಹೃದಯ ಕಮಲದಲ್ಲಿ ಅಪರೋಕ್ಷ ಜ್ಞಾನವನ್ನು ಕೊಡುತ್ತಾನೆ. ಎಷ್ಟು ಚಂದ ಇದೆ ನೋಡಿ ಫಲಶ್ರುತಿ ಇದು. ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗಬೇಕು ಅಂದ್ರೆ ಈ ರೀತಿಯಾದ ತಾರತಮ್ಯ ಜ್ಞಾನ ಪೂರ್ವಕ ಯಾರು ಎಲ್ಲಿದ್ದಾರೆ ಅಂತ ತಿಳಿದು ಅವರನ್ನ ಆ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.